ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ತಮ್ಮ ಯಾರ ಮನೆ ಇದು? ಇದು ಕಿಲಿರ್ತಾರೆ ಅವ್ರ ಮನೆ ಬಾಜು ಅವ್ರು. ಅವ್ರದ್ದು ಇರ್ತಾರೆ. ಹೆಸರೇನು? ಹೆಸರು ಅವ್ರದ್ದು ಗೊತ್ತಿಲ್ಲ. ಸುದ್ದ ನಡಿ ಒಳಗೆ ಮನೆ ತೋರ್ಸ. ಅಬ್ಬಾ ಬಾಬಾ ಏನು ಇತಿಹಾಸ ಇರ್ಬೋದ್ರಿ ಈ ಮನೆಗೆ. ಇದೆಲ್ಲ ರಾಜರ ಮನೆ ತರ ಇರ್ತದೆ. ಫಸ್ಟ್ ರಾಜರ ತನ ಮನೆ ಇತ್ತಂದ್ರಿ. ರಾಜರ ಮನೆ ನೋಡ್ರಿ ಅದು. ಹಾಂ ಅಲ್ಲಿ ಹಿಂಗೆ ಇದು ಆದ್ ನೋಡ್ರಿ, ಕತ್ತಲಾದ್ರೆ ಇದು ಹಿಡ್ಕೋತಾರ ನೋಡ್ರಿ. ಹಾಂ ಅದು ಆದ್ ನೋಡ್ರಿ, ಹೊಡೆದಾಕಿ ಸ್ವಲ್ಪ ಹೊಡೆದಾದ್ ನೋಡ್ರಿ ಅಲ್ಲಿ. ಎಲ್ಲಿ ತೋರ್ಸಂದೀಪ? ನಮ್ಗೆ ಗೊತ್ತಿಲ್ಲ ನಾವು. ನೋಡ್ರಿ ಸರ್ ಅಲ್ಲಿ ಹಾಂ ಕಾಜು ಅದ್ ನೋಡ್ರಿ. ಹಾಂ 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 ಅದು ಅದೇ ರೀ. ನಿಂಗೆ ನೆನಪೈತನ? ಅದೇ ಗೊತ್ತಾದ್ರೆ ಸ್ವಲ್ಪ ಹೇಳಿದವ್ರು. ಹೌದಾ? ಇಲ್ಲಿ ಒಳಗೆ ಬಿ ಇತ್ತು ರೀ, ಅದೆಲ್ಲ ಹೋಗ್ಯದ್ರಿ. ಅದೆಲ್ಲ ಹಾಂ ಬಿದ್ದೋಗಿ ಕಂಟಿ ಎಲ್ಲ ಬಿದ್ದವ್ರಿ. ಅಯ್ಯೋ ಪಾಪ. ಇದೆಲ್ಲ ಮನಿನೇ ಅದ ನೋಡ್ರಿ. ಮ್ಯಾಲ್ ಬಿ ಅದ್ರಿ ಹಂಗೆ ರೀ. ಓ ಮ್ಯಾನಿನ ರೂಮ್ ಇದ್ವೇನ? ಹ್ಞೂ ರೀ. ಹಾಂ ಎಲ್ಲ ಬಿದ್ದೋಗ್ಯವ್ರಿ. ಹಾಂ ಈ ರಾಷ್ಟ್ರಕೂಟರ ಆಡಳಿತದ ಇದನ್ನ ನೋಡಿ ನೀನು ಹೋಗಿ ಪೋರ್ಟ್ ಐತಲ್ಲ ಅಲ್ಲಿ? ಇಲ್ಲ ರೀ, ನೋಡಿಲ್ಲ. ನೋಡಿ ಬರ್ಬೇಕಿಲ್ಲಪ್ಪ. ಹಾಂ ರೀ. ಕರ್ಕೊಂಡೋಗಿಲ್ಲ ಒಂದು ಸಾರ್ಯಾಗ? ಇಲ್ಲ ರೀ. ಓಕೆ. ಹಿಂಗೆ ಇರುತ್ತೆ ಮಾಮೂಲಾಗಿ. ಇದು ಮನೆ ಮಿನಿಮಮ್ ಅಂದರೆ 600 ವರ್ಷಗಳ ಹಿಂದೆ ಅಷ್ಟು ಡಿಸೈನ್ ಮಾಡಿ ಗಣಪತಿ ಮತ್ತು ಅದು ಏನಂತಾರೆ ಆ ಡಿಸೈನ್ ಕಟ್ಟಿರ ಪೂರ 500-600 ವರ್ಷಗಳ ಹಿಂದೆ ಆ ಮನೆ. ನಾವೇ ನೋಡಿಲ್ಲ. ತಾತ ಮುತ್ತಾತ ಪೂರ ನಾವು ಗೊತ್ತಿಲ್ಲ ರೀ ಸರ್. ಅದು ಪೂರ 600 ವರ್ಷಗಳ ಹಿಂದೆ ಕಟ್ಟಿರೋದು. ಇದು ಈಗಿನ ಕಾಲದಲ್ಲ ಮನೆ. ಯಾರು ಮನ್ತೇನು ಯಾರಿದ್ರು ಅಲ್ಲಿ? ಅದೇನೋ ಈಗ ನಾ ಸದ್ಯ 25-28 ವಯಸ್ಸು. ಅವಾಗಿಂದ ಹಂಗೈತೆ ಮನೆ? ಅವಾಗಿಂದ ಹಂಗೆ ಐತಿ. ಅದ್ರೊಳಗೆ ಏನೋ ಸಿಮೆಂಟ್ ಇಲ್ಲ, ಏನಿಲ್ಲ. ಓನ್ಲಿ ಕಲ್ಲಿಂದ ಕಟ್ಟಾರ. ಹಾಂ 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 ಹಾಂ. ಅಲ್ಲ ಒಳಗೆ ಏನೋ ಇಟ್ಟಾರ, ಮತ್ತೆ ಯಾರು ಉಪಯೋಗ ಮಾಡ್ತಾರ ಮನೆ ಅದನ್ನು? ಯಾರಿಲ್ಲ. ಅದು ಚಂದ್ರಮುಖಿ ಆಪ್ತಮಿತ್ರ ಫಿಲಿಮ್ ಆಗ್ಯದ, ಸೇಮ್ ಅದೇ ಥರ ಆಗ್ಯದ ಒಳಗೆ ಪೂರ. ಆಪ್ತಮಿತ್ರ ಅದು ವಿಷ್ಣುವರ್ಧನ್ ಅದಲ್ರಿ, ಅದೇ ಕೋಟೆ, ಆ ಕೋಟೆ ಥರ ಆಗ್ಯದ. ಹಾಂ ಹೌದಾ? ಅಷ್ಟೇ. ಒಳ ಪೂರ ಸುತ್ತು 2 ಅಂತರಸ್ಸು ಭವಂತಿ ಅಂದರೆ ಸುತ್ತಮುತ್ತು 2 ಅಂತರಸ್ಸದ್ದು. ಅವಾಗಿನ ಕಾಲಕ್ಕೆ ಇಟ್ಲ ಹಿಂಗೆ ಹೋಗಿ ಮತ್ತೆ ಹಿಂಗೆ ಬರ್ಬೋದು ಆ ಮನೆ. ಹಂಗಿತ್ತು ಅದು ಆಗಿನ ಕಾಲಕ್ಕೆ. ಹಾಂ ನೋಡ್ರಿ ಅದನ್ನು ನೀವು? ನಾವು ಸಣ್ಣ ಇದ್ದು ಎಷ್ಟು 2 ವರ್ಷ 1 ವರ್ಷದಾಗ ಅವಾಗ ಇತ್ತು, ಇನ್ನೂ ಬಿದ್ದಿದ್ದಿಲ್ಲ. ಮನ್ಯಾಗ ಆಟ ಆಡ್ರಿ? ಆಟ ಆಡಿರಿ. 10 ವರ್ಷ ಆಗೋಣ ಅದು ಬಿದ್ದುಬಿಟ್ಟದ. ಅದು ಇಷ್ಟಿದ್ದೆ ಅವನಷ್ಟು ಏನು ತಿಳಿತದ ಅಷ್ಟೇ. ನಾವು ಮನೆ ಬಾಜುನವ್ರು. ನಮ್ಮ ತಾತ ಮುತ್ತಾದವರು ತೀರ್ಕೊಂಡ್ರು. ಅವರು ನೋಡಿದ್ರು ಆ ಮನೆ. ಅವ್ರದ್ದು ಎಲ್ಲ ದೊಡ್ಡರು ಶ್ರೀಮಂತರಲ್ಲ, ಅವ್ರ ಕೆಳಗಡೆ ಇವರು ನಮ್ಮ ಮುತ್ತವ್ರು ಹೋಗಿ ಕೆಲಸ ಮಾಡೋದನ್ನ. ಅಮ್ಮಂಗೆ ಏನು ನೆನಪಿದೆಯಾ ನಿಮ್ಗೆ? ಅವ್ರಿಗೆ ತಿಳಿಯಲ್ಲ, ಅವ್ರಿಗೆ ತಿಳಿಯಲ್ಲ. ನಮ್ಗೆ ಅಷ್ಟೇ ಕೇಳಿ ಬಂದಾಗ ನಾವು ಹೇಳತ್ತೀವಿ ಅಷ್ಟೇ. ನಾವು ದೊಡ್ಡವ್ರು ಹೇಳ್ತಾರಲ್ಲ, ಅದೇ ಕೇಳಿದ್ದು ನಾವು ಹೇಳಿ ಅಷ್ಟೇ. ಅಷ್ಟೇ ಇಷ್ಟ ಸರ್. ಗೊತ್ತಿದ್ದು ಹೇಳೀನಿ ಸರ್. ಒಳ್ಳೇದು. ಏನು ನಿಮ್ಮ ಹೆಸರು? ರಾಮ್. ಏನು ಮಾಡ್ತೀರಿ? ನಾವು ಒಕ್ಕಲ್ತನ ಮಾಡ್ತೀವಿ ಸರ್. ಒಕ್ಕಲ್ತನ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು ಸರ್? ನಿಖಿಲ್ ಅಂತ. ನಿಮ್ಮ ಊರು ತುಂಬ ಓಡಾಡ್ತಾ ಇದ್ವಿ. ಎಲ್ಲಿ ನೋಡಿದ್ರೆ ಒಂದು ಮನೆ, ಅದರೊಳಗಡೆ ಒಂದು ಬಾವಿ. ನಿಮ್ಮ ಮನೆಗೂ ಎಷ್ಟಿದೆ ಬಾವಿ? ನಮ್ಮ ಮನೆಗೆ ಒಂದಿದೆ. ಒಂದು ಬಾವಿ ಇದೆ. ಬಾವಿ ಇದೆ. ಹಾಂ ಹಾಂ ಹಾಂ. ಒಂದೊಂದು ಮನೆಗೆ 2-3 ಅದಾವ. ಈಗ ಈ ಕಡೆ ಇದೆ, ಇನ್ನೊಂದು ಆ ಕಡೆ ಇದೆ ಹಿಂದ್ಗಡೆ. ಓ ಎರಡು ಅದಾವ ಹಂಗಾರ. ಇದು ಎಷ್ಟು ವರ್ಷದ ಮನೆ ಸರ್? ಇದು 1930 ಅಂದ್ರೆ 1960ಕ್ಕೆ ಬಿಟ್ಟು ಹೋಗಿರಂತ್ರಿ ಅವರು. ಯಾರ್ದಿತ್ತು ಮೂಲ ಇದು? ದೇಶಪಾಂಡೆ ಅವರು. ಓಕೆ. ಹಾಂ. ಅವರು 1916ದಾಗ ಇದು ಮಾಡಿ ಹೋಗ್ಯಾರ, ಬಿಟ್ಟು ಹೋಗ್ಯಾರ. ಆಮೇಲೆ ಯಾರು ತೊಗೊಂಡ್ರಿ ಇದನ್ನ? ಇದು ಬೇರೆಯವ್ರು ಯಾರೋ ತೊಗೊಂಡಿದ್ದು, ಆಮೇಲೆ ನಮ್ಮ ಅಜ್ಜ ತೊಗೊಂಡಿದ್ರಿ. ನಿಮ್ಮ ಅಜ್ಜರ ಹೆಸರು ಏನು? ಚಂದ್ರಶೇಖರ್ ಭಟ್ ಅವ್ರು ಆಮೇಲೆ ತೊಗೊಂಡ್ರು ಇದನ್ನ. ಹಾಂ. ಭಾಳ ಅದ್ಭುತವಾದ ವಿಶಾಲವಾದ ಅಂಗಳ ಇದೆ. ಆಮೇಲೆ ಇವು ಸಿಮೆಂಟಿನ ಕಂಬಗಳಿದೆ. ಒಂದು ಆಮೇಲೆ ಮಾಡಿರೋ ಸರ್. ಹಿಂದ್ಗಡೆ ನಮ್ಮ ತಾತವ್ರ ಕೈ ಮೇಲೆ ಮಾಡಿರೋ. ಮೋಸ್ಟ್ಲಿ ಇದು ಕಟ್ಟಿಗೆ ಇದ್ರೆ ಇರ್ಬೇಕು ಅನ್ಕೊಂತೀನಿ. ಅವಾಗ ಏನು ಇದ್ದಿದ್ದಲ್ರಿ, ಇದು ಖಾಲಿ ಕುಲ್ಲನ್ ಇತ್ತು, ಬಂಕಿನ್ ಟೈಪ್ ಇತ್ತು. ಹೌದಾ? ಓಕೆ. ಹಾಂ. ಇದೆಲ್ಲ ಆಮೇಲೆ ನಿಮ್ಮ ಕಾಲಕ್ಕೂ ಅಲ್ಲ, ನಿಮ್ಗಿಂತ ಮುಂಚೆನೇ ರೆಡಿ ಇದ್ದಿದ್ದು? ಇದು ನಮ್ಮ ತಾತವ್ರ ಕೈ ಮೇಲೆ ಆಗಿದ್ದು. ಹಾಂ ಹಾಂ ಹಾಂ.
ಓಕೆ ಬರ್ರಿ. ಹಾಂ ಹಾಂ, ನೀವೇನು ಮಾಡ್ತೀರಿ ಸರ್? ನಾವು ಇದು ಡ್ಯೂಟಿ ಮಾಡ್ತೀವಿ, ಏನು? ಸಬ್ಸ್ಟೇಷನ್ KB. KBನಾ? ಓಕೆ. ಹಾಂ ಹಾಂ, ಏನು ಓದಿದ್ರಿ ಸರ್? ನಾವು ಡಿಪ್ಲೊಮಾ ಮಾಡಿದ್ರಿ. ಎಷ್ಟು ವರ್ಷ ಆಯಿತು? ನಾವು ಮೊನ್ನೆ ರೀಸೆಂಟಾಗಿ 16 ಮುಗಿದು ಪರ್ಮನೆಂಟ್ ಕಾಂಟ್ರಾಕ್ಟೇನಾ? ಹಾಂ. ಇಲ್ಲಿ ನೋಡ್ತಾ ಇದ್ರಿ, ಏನು ಕೃಷಿ ಇದೆಯಾ ನಿಮ್ಮದು? ಹಾಂ ರೀ ಇದೆ. ಹಾಂ ಹಾಂ, ಏನಿವು? ಇವು ಅದೇ ತೊಗರಿ. ಹಾಂ ರೀ. ಹಾಂ, ಬರ್ರಿ ನೀವೇ ಪಾತ್ರದಾರ್ರಿ. ಹಾಂ, ಎಷ್ಟಿದೆ ಸರ್ ಜಮೀನು? ನಮ್ಮದು 48. 48? 48 ಎಕರೆ ಐತಿ. 48 ಎಕರೆ. ಹಾಂ ಹಾಂ, ಏನೇನು ಬೆಳಿತೀರಿ? ಹಾಂ, ಏನು ತೊಗರಿ, ಕಡ್ಲಿ, ಜೋಳ. ತೊಗರಿ, ಕಡ್ಲಿ, ಜೋಳ. ಹಾಂ, ತೊಗರಿ, ಕಡ್ಲಿ, ಜೋಳ, ಕುಸುಬಿ. ಏನು ನೀರಾವರಿ ಐತೆ? ನೀರಾವರಿ ಗದ್ದೆ ಇದೆ ಅಲ್ಲಿ ನೋಡಿದ್ನಲ್ಲ. ಇದು ನಮ್ದಲ್ರಿ, ಬೇರೆ ಆ ಕಡೆ ಅವ್ರ ಒಳಗೆ. ಹೌದಾ? ಹಾಂ ಹಾಂ ಹಾಂ, ಇಲ್ಲಿಂದ ನಿಂತು ನೋಡಿ ನಿಮ್ಮ ಹೊಲ ಕಾಣಿಸುತ್ತೆ. ಹಾಂ, ಇಲ್ಲಿಂದ ಭಾಳ ದೂರ ಆಯ್ತು. ಹೌದಾ? 48 ಎಕರೆ ಮೇಂಟೈನ್ ಮಾಡೋದು ಅಂದರೆ ಹುಡುಗಾಟ ಅಲ್ಲ ಸರ್ ಈಗಿನ ಕಾಲದಲ್ಲಿ. ಹಾಂ, ಏನು ಆಳದವ? ಹಾಂ, ಆಳು ಮನುಷ್ಯರಿದ್ದಾರೆ. ಎಷ್ಟು ಅದ? ಇಬ್ಬರಿದ್ದಾರೆ. ಇಬ್ಬರು ಅದಾರ. ಕಮ್ತೈತೇನು? ಹಾಂ, ಇದು ಎತ್ತು 2 ಇದ್ದಾವೆ. 2 ಅದಾವ. ಹ್ಞೂ. ವರ್ಷಕ್ಕೆ ಇಳುವರಿ ಏನು ತೆಗಿತೀರಿ? ವರ್ಷಕ್ಕೆ ಆಗ್ಬೋದು ಸರ್ 100-200. ನಮ್ಮದು ಸಪ್ರೇಟ್ ಆಗಿದೆ ಎಲ್ಲರದು. ಹಾಗೆ. ಹೌದಾ? ಓಕೆ. ಹಾಂ ಹಾಂ ಹಾಂ. ಎಷ್ಟು ಜನ ನೀವು ಅಣ್ಣ ತಮ್ಮಗಳು? ನಾವು ಒಬ್ಬರೇ. ಒಬ್ಬರೇ ಮನೆಗೆ ವಾರಿಸ್ತಾರ? ನಮ್ಮ ಅಣ್ಣ ತಮ್ಮಗಾರ ಹೌದು, ನಾವು ಇರೋದು ಇಲ್ಲಿ ಒಬ್ಬರೇ. ಮದುವೆ ಆಗೈತಿ? ಇನ್ನೂ ಇಲ್ಲ. ಕನ್ಯಾಗಿನ್ನೇ ನೋಡತ್ತೀರಿ? ನೋಡಾರಿದ್ರಿ ಹೇಳ್ರಿ. ನೋಡ್ರಪ್ಪ, ಅರಮನೆ ಐತಿ, ಒಂದು ಅಚ್ಚುಕಟ್ಟಾದ ವರ. ಈ ವರ್ಷ ನೋಡ್ಬೇಕಂತಿದ್ರಿ. ಇನ್ನೇನು ನೌಕರಿ ಸಿಕ್ತು, ಎಲ್ಲ ಐತಿ, ಇನ್ಯಾಕೆ ಚಿಂತೆ? ಹಾಂ, ಬರ್ರಿ ಮನೆ ಮಸ್ತ್ ಐತಿ. ಹಾಂ, ಓಕೆ. ಹಾಂ ಹಾಂ ಹಾಂ, ಅಂದರೆ ಅಕ್ಕ ತಂಗಿ? ಅಕ್ಕ ಇದ್ದಾರೆ. ಅಕ್ಕ ಇದ್ದಾರೆ, ಅವ್ರದ್ದು ಮದುವೆ ಆಗಿದೆ? ಓಕೆ. 4 ಮಂದಿ ರೀ ಅಣ್ಣ ತಮ್ಮದಿರು ಈ ಮನೆ ನಮ್ಮ ತಾತ. ಹೌದನ? ಹಾಂ ಹಾಂ, 4 ಮಂದಿಯಲ್ಲಿ ನಾವು ಇಬ್ಬರು ಇಲ್ಲಿ ಇರ್ತೀವಿ, ಒಬ್ರು ಗುಲ್ಬರ್ಗದಾಗ ಇರ್ತಾರೆ. ಹೌದು. ಹಾಂ ಹಾಂ, ಬಾವಿ ಇದೆಯಾ? ಬಾವಿ. ಓಕೆ. ನೀರಿದೆಯಾ? ಹಾಂ, ನೀರಿದೆ. ಹಾಂ, ಓಕೆ. ಅಲ್ಲ, ಉಪಯೋಗ ಮಾಡ್ತಾ ಇದ್ದೀರಿ? ಹಾಂ, ಯೂಸ್ ಮಾಡ್ತೀವಿ. ಬೋರ್ ಅದಲ್ರಿ. ಹೌದಾ? ಹಾಂ ಹಾಂ. ಓ, ಕರೆಂಟ್ ಹಚ್ಬಿಟ್ರಿ? ಹಾಂ, ಬೋರ್ ಅದ. ಎಷ್ಟು ಇಂಚ್ ಬರುತ್ತೆ ನೀರು? ಚಲೋ. ಒಂದು HP ಅದ್ರಿ ಮೋಟ್ರ್. ಅದು 1 HP ಅದ. ನೀರು ಚಲೋ ಬರುತ್ತೆ ರೀ. ಯಾವಾಗಲೂ ಬ್ಯಾಸಿಗ್ದಾಗೂ ಇದಾಗಲ್ಲ, ಏನಾಗಲ್ಲ. ಹಾಂ, ಕಂಟಿನ್ಯೂ ಬರ್ತಾನೆ ಇರುತ್ತೆ ನೀರಿಂದೇನು ಸಮಸ್ಯೆ ಇಲ್ಲ. ಹಾಂ, ಎಷ್ಟು ಆಳ ಐತ್ರಿ ಇದು? ಇದು ಮಿನಿಮಮ್ ಏನು ಕಾಣಿಸ್ಲಿಕ್ಕತ್ತದಲ್ರಿ, ಒಂದು ಕಂಬದ ಒಳಗಿರ್ಬರ್ರಿ, 1-1.5 ಕಂಬದ ನೀರು. ಹೌದಾ? ಹಾಂ, ಓಕೆ. ಒಟ್ಟಿನಲ್ಲಿ ಬ್ಯಾಸಿಗೆ ಬಂದ್ರೆ ಅದು ಇದಾಗಲ್ಲ? ಹಾಂ, ಬ್ಯಾಸಿಗೆ ಬಂದ್ರೂ ಕಮ್ಮಿ ರೀ, ಭಾಳ ಬತ್ತಿ ಹೋಗೋದು. ಹಾಂ, ಹೌದಾ? ರೇರ್ ಕಮ್ಮಿ. ಹಾಂ ಹಾಂ. ಮನೆಗೆ ಯೂಸ್ ಮಾಡ್ತೀರಿ ಮತ್ತೆ ಅದಕ್ಕೆ ಮಾಡ್ತೀರಿ? ಮನೆಗೆ ರೀ ಯೂಸ್. ಮನೆಗೆ ಅದು ಬಿಟ್ಟರೆ ಮತ್ತೇನಿಲ್ಲ ಅಲ್ರಿ. ನಾವು ಸೀನೀರು ನಳದ್ಲಿಂದ ಹೊರಗ್ಲಿಂದ ತೊಗೋತೀವ್ರಿ. ಹಾಂ ಹಾಂ ಹಾಂ. ಈ 300 ಎಕರೆ ಇದು ಕೆರೆ ಐತೆ ಅಂದ್ರಲ್ಲ, ಎಲ್ಲಿದೆ ಇಲ್ಲಿ? ಇಲ್ಲಿ 300 ಎಕರೆ ಕೆರೆ ಅಂದ್ರೆ ಆ ಕಡೆ ಆ ಸೈಡ್ ಹೋಗ್ಬೇಕು ಸರ್. ಇದು ರೋಡ್ ಇದೆಯಲ್ಲ. ಹಾಂ ಹಾಂ ಹಾಂ. ಎಷ್ಟು ದೂರ ಐತಿ ಇಲ್ಲಿಂದ? ಸಾನಿನ ಕೆರೆ ಆದ್ರೆ ಅದರ ಸರ್. ಹಾಂ, ಅಮಲ ಸಾನಿ. ಹಾಂ ಹಾಂ. ಸೊ ಅದು ಇರೋದ್ರಿಂದ ನೀರಿನ ಸೋರ್ಸ್ ಮೋಸ್ಟ್ಲಿ ಹೆಚ್ಚಾಗಿರ್ಬೋದು. ಕವಳೆ ಗದ್ದೆಗೆ ಆದ್ರೆ ಅಷ್ಟೇ. ಕವಳೆ ಗದ್ದೆನು 1 ವರ್ಷ ಆ ಕಡೆ, 1 ವರ್ಷ ಈ ಕಡೆ ಇಬ್ಬರದಿದ್ರಿ. ಪ್ಯಾಟಿ ಕೋಟೆ ಅಂತೇಳಿ 1 ವರ್ಷ ಈ ಕಡೆದವ್ರು ಮಾಡ್ಕೊಂಡ್ರು, 1 ವರ್ಷ ಆ ಕಡೆದವ್ರು ಮಾಡ್ಕೊಂಡ್ರು. ಪ್ಯಾಟಿ ಕೋಟಿ ಏನದು? ಇದು ಪ್ಯಾಟಿ ಕೋಟೆ ಅಂದ್ರೆ ಹೆಸರು ರೀ. ಹಾಂ, ಇಲ್ಲಿ ಕಾಲನಿಗಳು ಅಂತೀವಲ್ರಿ, ಈ ಕಡೆ ಪ್ಯಾಟಿ, ಆ ಕಡೆ ಕೋಟಿ. ಆ ನೀರು ಹಿಂಗೆ ಡಿವೈಡ್ ಆಗ್ತದ? ಡಿವೈಡ್ ಅಂದ್ರೆ ನೀವ್ರು ಮಾಡ್ಕೊಂಡ್ರೆ ಎಲ್ಲ ಕಡೆ ಸರಿ ಹೋಗಲ್ಲ ಅಂತೇಳಿ. ಹಾಂ, ಒಂದು ಸ್ವಲ್ಪ ದಿನ ಮ್ಯಾಲಿನವರು, ಒಂದು ಸ್ವಲ್ಪ ದಿನ ತಳಗಿನವ್ರು ಅಂತ. ಹಾಂ, ಹಂಗೆ. ಓ, ಎಲ್ಲರಿಗೆ ಒಂದೇ ಸಲ ಒಂದೇ ದಮ್ಮ ಇದು ಕೊರತೆ ಆಗಬಾರ್ದಂತೆ ಸ್ವಲ್ಪ 1 ವರ್ಷ ಒಂದು ಸರ್ತಿ ನೀವು ಮಾಡ್ಕೊರು, 1 ಸರ್ತಿ ನಾವು ಮಾಡ್ಕೋತೀವಿ ಒಂದು ಗದ್ದೆ. ಓ, ಹಂಗ. ಈಗ ನಿಮ್ದು ಎಲ್ಲದಕ್ಕೂ ನೀರಾವರಿ ಇದೆ? ಹಾಂ, ನೀರಾವರಿ ಒಂದೇ. ಈ ಕಡೆ ಹಿಂದಿಷ್ಟೇ ನೀರಾವರಿ ರೀ, ಮತ್ತೆ ಯಾವೆಲ್ಲ ಬಯಲು ಭೂಮಿನೇ ರೀ ಕಡೆ. ಹೌದಾ? ಹಾಂ ಹಾಂ ಹಾಂ, ಓಕೆ. ಮತ್ತು ಈಗ ದೊಡ್ಡ ಜವಾಬ್ದಾರಿ ನಿಮ್ದಾಯ್ತು. ಈಗ ಹಿರೇ ಮಗ ನೀವು ಒಬ್ಬರೇ ಆದ್ರೆ ಹೊಲ ಆಗಿಲ್ಲ ನೋಡ್ಕೋಬೇಕು. ದೊಡ್ಡವ್ರೆಲ್ಲರೂ ಇದ್ದಾರಲ್ರಿ. ಹಾಂ, ದೊಡ್ಡಪ್ಪನ ಮಕ್ಕಳು ಅವರೆಲ್ಲ ಇದ್ದಾರೆ. ಹೌದಾ? ನಾವು ಸಣ್ಣವ್ರು ಲಾಸ್ಟ್. ಓ, ಹಂಗೆ. ಇಲ್ಲಿರೋದಕ್ಕೆ ಸಣ್ಣವರು, ಅವ್ರು ಇದ್ದವರೆಲ್ಲ ಅಲ್ಲಿ. ಓಕೆ. ಈ ಮನೆ ಅದೊಂದು ಬಂಕ, ಇದೊಂದು ಇಷ್ಟೇ. ರೂಮುಗಳು ಕಮ್ಮಿ ಇದೆ ರೀ, ಅಂಗಳನೇ ಜಾಸ್ತಿ. ಅಂಗಳನೇ ಜಾಸ್ತಿ. ಮತ್ತೆ ಏನು ಉದ್ದೇಶ ಇಟ್ಕೊಂಡು ಅವಾಗ ಮಾಡಿರ್ಬೋದು ಅಂತ ಅನ್ಸುತ್ತೆ. ಅವಾಗ ಅವ್ರದ್ದೆಲ್ಲ ಮನೆ ಆ ಕಡೆ ಇತ್ತಲ್ರಿ. ದನಗಳು ಅವು ಇವು ಕಟ್ಟತ್ತಿದ್ರಂತ. ಓಹೋ ಹೋ. ಅವ್ರದ್ದು ಏನಾದ್ರು ಚೀಲಗಳು ಅವು ಇಡವು, ಅದರ ಸಲುವಾಗಿ ಅದು ಬರೋದ್ನು ಈ ಅಡ್ಕಿಲಿಂದ ಹಿಂಗೆ ಇತ್ತು ರೀ. ಈ ಎಂಟ್ರೆನ್ಸ್ ಹಂಗಿದೆ ಅಲ್ರಿ. ಇವಾಗ ಈ ಕಡೆ ನಿಂತಿತ್ತಂತ ಇದು ಸ್ಟಾಪ್ ಆಗಿ ಆ ಕಡೆ ಇತ್ತು.
ಈಗ ಆ ಕಡೆನೂ ಇದೆಯೇನು? ಈ ಕಡ್ಲೆ ಅಂತ ರೋಡ್ ಆಗ್ಯದಲ್ರಿ ಏನು ರೋಡ್ ಇದೆ ರೋಡ್ ಹಿಂಗೆ ಓಡಾಡ್ತಿದ್ರು ಅವಾಗ ಅವಾಗ ದೇಶಮುಖ ಅವ್ರ ಟೈಮ್ ದೇಶಪಾಂಡೆ ಟೈಮಿಗೆ ಈ ಕಡೆಯಿಂದ ಓಡಾಡ್ತಿದ್ರು ಇವಾಗ ಆ ಕಡೆಯಿಂದ ಓಡಾಡ್ತಾರೆ. ಇದೊಂದು ಇದನ್ನು ನೀರು ಇರ್ತಾವ್ರಿ ನೆಟ ಇದೆಯಾ ನೀರು? ನೀರು ಇರ್ತಾವ್ರಿ ಅವ್ರು ಯೂಸ್ ಮಾಡ್ಕೊಂಡು ಹಾಂ ಮತ್ತೆ ತೆಗಿಬೋದಾ? ಓ ಐತಿ ಸರ್ ನೀರು? ಇದು ಕುಡಿಲಿಕ್ಕೆ ದನಗಳು. ಹಾಂ ಎಲ್ಲ ಕಡೆ ಬಾವಿ ಪಕ್ಕ ಇದೊಂದು ಮಾಡಿದಾರಲ್ಲ, ಅದೊಂದು ಭಾಳ ಖುಷಿ ಆಯ್ತು ನನಗೆ. ಓಕೆ ಹಾಂ ಈಗ ಇದು ಇದೆ ಅನ್ನ ಮನೆ ನೀವು ಹೇಳಿ? ಇದು ಮನೆ ರೀ ಇದ್ದಿದ್ದು. ಹಾಂ ಅದು ನಮ್ಮ ಕಡೆ ಇದ್ದಿದ್ದೆಲ್ಲ ಬಂಕು ಅವೆಲ್ಲ ದನಗಳಿಗೆ ಆಗಲಿ ಅವೆಲ್ಲ ಕೊಡುಗೆ ಅಂತ ಆ ಕಡೆ ಇತ್ತು ಅವ್ರದ್ದು. ಹಾಂ ಅವ್ರು ಇರೋದೆಲ್ಲ ವಾಸಸ್ಥಳ ಹಿಂದೆ ಇದ್ದರು. ಹಾಂ ನೀವು ಇದು ನಿಮ್ಗೆ ಈ ಭಾಗ ಇಲ್ಲ? ಈ ಭಾಗ ಇಲ್ಲ, ಅದನ್ನು ಮಾತ್ರ ತೊಗೊಂಡು. ಇಲ್ಲಿ ಯಾರಿದ್ದಾರೆ ಈಗ ಮತ್ತೆ? ಇವು ಬೇರೆ ಇವರು ಇದ್ದಾರೆ. ಹೌದಾ? ತಾತವ್ರು. ಓ ಇಷ್ಟು ದೊಡ್ಡದಿತ್ತ ಅದು? ನೋಡಿದ್ರು ಅವ್ರು ಆ ಮನೆ ಇವಾಗ ಇದ್ದದ ತೆಂಗಿನಕಾಯಿ ಆ ಕಡೆ ಇದ್ದಲ್ರಿ ಅಣ್ಣ ತಮ್ಮದೇವ್ರು ಅಂತಾರೆ ಅವರು ಇವರು. ಅವರು ಇವರು ದೇಶಪಾಂಡೆಯವರು ಅಣ್ಣ ತಮ್ಮದೇವ್ರು ಅಂತಾರೆ ಅವರು ಇವರು ಅವರು. ಆ ಮನೆ ಇನ್ನೊಂದು ದೊಡ್ಡ ಮನೆ ಇದೆ. ಇನ್ನು ಇದಕ್ಕಿಂತ ದೊಡ್ಡದೈತೆ ಅಲ್ಲಿ? ಅದೇ ಇದೇ ಮನೆ ಅಲ್ಲಿ ತೆಂಗಿನಕಾಯಿ ಗಿಡದ್ದು. ಹೌದಾ? ಫಂಕ್ಷನ್ ಅದಲ್ರಿ ಟೆಂಟ್ ಹಾಕಿದ್ದು. ಅದು ಅಣ್ಣ ತಮ್ಮದೇವ್ರು ಇಬ್ಬರು ಇವರು ಅವರು ಅಂತ ಅಣ್ಣ. ಈಗ ಇನ್ನೊಂದು ಬಾವಿ ಐತೆ ಅಂದ್ರೆ ಇಲ್ಲಿ? ಇದೊಂದು ಈ ಕಡೆ ಒಂದು ಇದೆ. ಅದೇನಿದೆ ಅಲ್ರಿ ಸರ್ ಆ ಗೋಡೆನ ಮುಚ್ಕೊಂಡು ಹೋಗಿರ್ಬೋದು ಮೇ ಬಿ ಅದು ಆ ಕಡೆ ಲಾಸ್ಟ್ ಅದೇನದು ಕಿಟಕಿ ಥರ ಇದೆ ಅದು ಸರ್ ಅದು ಲಾಸ್ಟ್ ಅಲ್ಲಿದೆಯಾ ಒಳಗೆ? ಅದೊಂದು ಬಾಯಿ ಲಾಸ್ಟ್ ಮುಚ್ಚಿರ್ಬೇಕು ಭಾಳ ದಿನ ಐತ್ರ ಅದು. ಬಟ್ ಒಂದು ಕಾಂಪೌಂಡಲ್ಲಿ 3 ಬಾವಿ ಇದೆಯಲ್ಲ ಸರ್? ಹಾಂ ಓಕೆ. ಓ ಇನ್ನು ದೊಡ್ಡದಾಯ್ತಾ ಅದು? ಹಾಂ ರೀ ದೊಡ್ಡದಿದ್ದಂಗೆ ಐತೆ? ಅಷ್ಟೇ ಅದ. ಹಾಂ ಇದೊಂದು ಅದ ಭಾಳ ದಿನ ಐತ್ರ ಅದು ಅದೇನು ಯೂಸ್ನೇ ಇಲ್ರಿ ಅದು. ಹಾಂ ಓಕೆ. ಏನು ಒಳ್ಳೆ ಕೋಟೆ ಥರ ಇದೆಯಲ್ಲ ಸರ್ ಇದು? ಹಾಂ ಎಷ್ಟು ಜನ ಇರ್ಬೋದು ಅದ್ರ ಅಂದಾಜು? ಯಾರು ನಿಮ್ಮ ಅಪ್ಪ ನಿಮ್ಮ ಅಜ್ಜಾರ ಅವ್ರು ಇವ್ರು ಮಾತಾಡಿದ್ದು ಕೇಳಿರಿ ನೀವು? ಇಲ್ಲ? ಹಾಂ ಬಾ ಹಾಂ ಈಗ ನೋಡ್ರಿ ಹಿಂಗೆ ನೋಡಿದ್ರೆ ಅದೇ ಒಳ್ಳೆ ಹಂಗೆ ಕಾಣಿಸುತ್ತೆ. ಭಾಳ ದೊಡ್ಡದು ಇತ್ತು. ಹಾಂ ಓಕೆ. ಓ ಇಲ್ಲಿಗೆ ಬಾಂಡ್ರಿ ಮುಗೀತಾನೆ ಇವ್ರದ್ದು? ಅಲ್ಲಿ ತನ ಇದು ಏನು ಅದು ನರಸಪ್ಪದೇವ್ರ ಗುಡಿ ಅಂತ ಹೊರಗದ ಅದನ್ನು ಒಳಗೆ ಇತ್ತು. ಇಲ್ಲೊಂದು ಏನೋ ಹನುಮಪ್ಪಂದು ಆ ಗುಡಿನೂ ಒಳಗಡೆ ಇತ್ತಂತ. ಗುಡಿನ? ಆ ಗುಡಿ ಏನಿದಲ್ಲ ಗುಡಿನೂ ಇವ್ರ ಲೆಕ್ಕದಾಗೆ ಇತ್ತು ಅದು ಪೂರ ಇಲ್ಲಿಂದ ಇಲ್ತಾನ ಅದ್ರ ಅಷ್ಟು ಪಾಲಿಶ್ ಮಿಷಿನ್ ತನ ಅವ್ರದ್ದೇ ಇರೋದು. ಓಕೆ. ಏನು ಗುಡಿ ಇದೆಯಲ್ಲ ಗುಡಿಲಿಂತ ಆ ಕಡೆ ಹಿಂದೂ ಇದ್ದಿರ್ಬೋದ್ರಿ ಅವ್ರದ್ದೇ. ಓ ಇಲ್ಲಿಂದ ಶುರು ಇದೆಲ್ಲ ಒಳಗೆ ಅದು ಹೊರಗೆ ಆಗಿಬಿಟ್ಟಿದೆ. ಓಹೋ ಕೋಟೆ ಪೂರ ಇದು ಹಲ್ತಾನೆ ಇರ್ಬೇಕು ಅದು ಮೋಸ್ಟ್ಲಿ ಅದು ಬಿದ್ದಿದಿರ್ತಾನೆ. ಓಕೆ. ಅದೇನು ಇಟ್ಟಾರಲ್ರಿ ಅದು ಹಾಂ ನೀಗಿಲ್ದ ನಾವು ಒಳಗಿಂತಾನೆ ಇದ್ದಿರ್ಬೋದ್ರಿ ಮೈಬಿ ಒಳಗೆ. ಹಾಂ ಕರೆಕ್ಟ್ ನೀವು ಹೇಳೋದು. ಈ ದೇವಸ್ಥಾನಕ್ಕೆ ಸಾರ್ವಜನಿಕರಿಗೆ ಮೋಸ್ಟ್ಲಿ ದೊರಕರಿ ಅಂತ ಇದನ್ನ ಹೊರಗೆ ಮಾಡಿ ಹಂಗೇನೋ ಮಾಡಿರ್ಬೋದು ಅಲ್ಲ? ಹಾಂ ಭಾರಿ ಅದ್ಭುತ ಅದೃಷ್ಟ. ಯಾವುದೋ ರಾಜವಂಶಸ್ಥರ ಕಳೆ ಐತೆ ನೋಡ್ರಿ ನಿಮ್ಮ ಮುಖದಾಗ. ಹಾಂ ಆ ಮನೆ ಎಲ್ಲ ಅದು ಹಂಗಿರುತ್ತಾಗ ಇದು. ಓಕೆ. ಇನ್ನು ಇದೆಲ್ಲ ಕಾಣಿಸುತ್ತಲ್ಲ ಅಲ್ಲಿಂದ ಇದು ಅಷ್ಟು ಹೌದಲ್ಲ? ಆ ರೋಡಿಂದ ಹಿಡ್ಕೊಂಡು ಆ ರೋಡ್ ಏನಿದೆ ಅದು ಹಿಂಗೆ ಸುತ್ತಲೂ ಹೆಚ್ಚು ಕಡಿಮೆ ಒಂದು 3-4 ಎಕರೆ ಮೇಲೆ ಐತನೇ ಇದೆ ಇದ್ದಿರ್ಬೇಕ್ರಿ ಅಲ್ರಿ? ಹಾಂ ಏನೋ ಪಾಲಿಶ್ ಮಿಷಿನ್ ಹಿಂದಿನ ಸೈಡ್ ಆ ಕಡೆ ಎಲ್ಲ ಇದು ಇತ್ತು ರೀ ಅದೇನು ಇದು ಮಾಡ್ಯಾರ ಅಲ್ಲಿ ಇಲ್ಲಿ ತಾನೇ ಇರೋದು ಅಂತ ನಮಗೆ ಗೊತ್ತಿರ ಅಷ್ಟೆ. ಓಕೆ. ಓಕೆ ಸೂಪರ್ ಸರ್. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.
ಎತ್ಕೊಂಬರ್ಲೆ ಹೋಗಿ ನೀವು ಕರ್ಕೊಂಬರ್ಲಿ. ಒಳ್ಳೆ ಬಿಟ್ಟಿದೆ ಸರ್ ಏನು ಮಾಡ್ತು ನೋಡಿ. ಹಾಂ ಇಲ್ಲೊಂದು ಬಾವಿ ಐತಾ ನೀರು ಐತೇನ್ರಿ? ಅದರ ಹಾಂ ಹಾಂ ಮತ್ತೆ ಎಲ್ಲೈತ್ರಿ? ಅಲ್ಲಿ ಆನೆಗಳು ಕಟ್ತಿದ್ರಂತ್ರಿ ಅಲ್ಲಿ. ಆನೆಗಳ ಯಾರು ಆನೆಗಳಂದ್ರೆ ಯಾರು ಇದ್ರಿ? ಅಂದ್ರೆ ರಾಜ್ಯದವರು ರಾಜ ಯಾವ ರಾಜ? ಯಾವ ರಾಜ್ಯದ ಗೊತ್ತಿಲ್ಲ ರೀ, ಅದು ಗೊತ್ತಿಲ್ಲ ನಮ್ಗೆ. ಒಟ್ಟು ಆನೆ ಕಟ್ತಿದ್ರು ಅಂತ ಗೊತ್ತಿದೆ, ಯಾವ ರಾಜ ಅಂತ ಗೊತ್ತಿಲ್ಲ. ಹಾಂ 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 ಏನೇನೈತೆ ಅಲ್ಲಿ ಮತ್ತೆ? ಆನೆ ಕಟ್ಟೋದು ಅಷ್ಟೇ ಮನೆ ಐತ್ರಿ, ಹಾಂ ಹಾಂ ಅದು ಸಪ್ರೇಟ್ ಐತ್ರಿ. ಹಾಂ ಅದೊಂದೇ ಅದ್ರ ದೊಡ್ಡದು ಕಟ್ಟಡ ಐತಿ ಸರಿಯಾಗಿ. ಹ್ಞೂ ಆನೆ ಅಂತ ಬಾಯಿಗಳು ಮಾತ್ರ ಸಾಕಷ್ಟು ಅವ್ರಿ. ಹಾಂ 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 ಎಲ್ಲ ಇದಾವ್ರಿ. ಇದು ಯಾವ ದೇವಸ್ಥಾನ ಸರ್? ಹನುಮಾನ್ ಮಂದಿರ. ಹನುಮಂತ ದೇವರ ದೇವಸ್ಥಾನ, ಹನುಮಂತ ದೇವರ ಗುಡಿ. ಓ ಅದ್ಭುತವಾದ ಕಟ್ಟಡ ಆಗ್ತಾ ಇದೆ. ಓಕೆ ಇದ್ರ ಮ್ಯಾಗ ಏನೋ ಕೆತ್ತಣಿಕೆ ಆದ್ ನೋಡ್ರಿ. ಇದು ಭಾಳಷ್ಟು ಮಂದಿ ಹೊಡ್ಕೊಂಡು ಹೋಗ್ಯಾರ ರೀ ಕೆತ್ತಣಿಕೆ. ಹಾಂ ಹಾಂ ಏನದು? ಏನೋ ಕೆತ್ತಣಿಕೆ ಆದ್ರೆ ಏನೋ ಬರ್ದದ್ದು ಯಾರು ಭಾಳ ಪೇಪರ್ದವ್ರು ಬಂದು ಶಿಲಾಶಾಸನ. ಹಾಂ ಏನಾದೇನು ಶಿಲಾಶಾಸನಗಳಿದೆಯಾ? ಹಾಂ ಹಾಂ ಸರಿ ಹತ್ಲಾಗ ಒಂಚೂರು ನೋಡೋಣ. ಅಬ್ಬಾ ಏನೇನೋ ಉಡ್ದು ಗಿಡ್ದು ಏನೇನೋ ಬರ್ದದ್ದು. ಓ ಹೋ ಹೋ ಹೌದು. ಅಯ್ಯೋ ಮತ್ತು ಇದ್ರ ಮಣ್ಣಲ್ಲಿ ಹಾಕ್ಬಿಟ್ಟಿದ್ದಾರೆ, ಶಾಸನ ಇದೆ. ಹಾಂ ಸೊ ಇಲ್ಲಿ ರಾಷ್ಟ್ರಕೂಟರ ಆಡಳಿತನೋ ಯಾವುದೋ ಒಂದು ಬಂದಿರಬೇಕು, ಮೋಸ್ಟ್ಲಿ ಅದ್ರ ಶಾಸನ ಇರಬೇಕು, ಗೊತ್ತಿಲ್ಲ ನಿಮಗೂ? ನಮಗೆ ಗೊತ್ತಿಲ್ಲ. ಇಲ್ಲಿ ಬಾವಿ ಬೇರೆ ಇದೆಯಾ? ಇದು ಅದು ಬಾಯಿ ಐತಿ. ಎಲ್ಲೈತಿ ಬರ್ರಿ ನೋಡೋಣ. ಈ ಕಟ್ಲತ್ತರದು. ಹಾಂ ಇದು ಹಳೇದಿತ್ತು ರೀ, ತೆಗ್ದಕ್ಕೆ ಹೊಸದಾಗಿ ಕಟ್ಟಾಕ್ತಾರೆ. ಹೊಸದು ಕಟ್ಟಾಗತ್ತಾರನ? ಹಾಂ ಬಾವಿ ಎಲ್ಲೈತ್ರಿ ಇಲ್ಲಿ? ಈಗೇನು ಬಂದಿದ್ದು ಇದು ಬಗಲಾಗಿದ್ದು ಬಾಯಿನೇ ಐತಿ. ಹಚ್ಕೊಳ್ಳಿಂದ ಓ ಹೋ ಹೋ ಇದು ಕಲ್ಯಾಣಿ ಇರಬೇಕು ಅಲ್ಲ? ಗುಡಿದೆ ಕಲ್ಯಾಣ. ಹಾಂ ಕಲ್ಯಾಣಿ ಇದು. ಓಕೆ ಓಕೆ ಹಾಂ ಆನೆಗಳು ಕಟ್ಟೋ ಸಾಲು ಅದು ಇತ್ತು ಅಂತಂದರೆ ಅದು ಅಲ್ಲಿ ಐತೆ? ಓಕೆ ಓಕೆ ಹಾಂ ಹಾಂ ಬರ್ರಿ. ಸರಿ ಬಾಯ್. ಫಸ್ಟು ಊರಿಗೆ ಅರ್ಧ ಜನ ಇಲ್ಲೇ ತುಂಬ್ಕೊಳ್ತಿದ್ರು. ಹಾಂ ನೀರಾ? ಮತ್ತೆ ಈಗ ಯಾಕೆ ಬಿಟ್ರ? ಈಗ ಅದೆಲ್ಲ ಗಲೀಜಾಗ್ಬಿಟ್ಟವ್ರಿ. ಗಲೀಜಾಗ್ಬಿಟ್ಟವ? ಹಾಂ ಕಸ ಕಡ್ಡಿ ಎಲ್ಲ ಬಿದ್ದಾವ್ರಿ. ಹಾಂ ನೋಡಪ್ಪ, ಹಿರಿಯರು ಏನೋ ಹಾಳು ಮಾಡ್ಯಾರ, ನೀವು ಒಟ್ಟು ನೀರ ಕ್ಲೀನ್ ಮಾಡ್ಕೊಂಡು ಇದನ್ನು ಮಾಡಪ್ಪ. ಒಂದು ಬಾವಿ ಯಾರು ಉಳಿಸಿ ನೀನು ಹೇಳ್ತೀನಿ ಇಲ್ಲಿ. ನಮ್ಮಲ್ಲಿ ಯಾವ್ರಿನ ಹಾಂ ಮನೆ ಹತ್ರ ಒಂದು ಬಾಯಿ ಐತ್ರಿ, ಹ್ಞೂ ಅದು ಚಾಲು ಐತ್ರಿ. ಇಲ್ಲೊಂದು ಬಾಯಿ ಐತ್ರಿ, ಅದು ಚಾಲು ಐತ್ರಿ. ಹ್ಞೂ 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 ಓಕೆ. ಈಗ ಕುಡಿಯೋಕೆ ನೀರು ಎಲ್ಲರೂ ಇಲ್ಲಿಂದ ತೊಗೊಂಡು ಹೋಗಾರ? ಪೈಲೆ ಇಲ್ಲಿದ್ದು ಹೋಯ್ತು ಇಲ್ಲಿಂದ ನಮ್ಮ ಬಾಯಿಲಿಂದ ಇನ್ನೊಂದು ಇಲ್ಲೊಂದು ಬಾಯಿ ಐತ್ರಿ. ಹಾಂ ಈಗ ಮತ್ತೆ ಏನು ಮಾಡ್ತೀರಿ ಕುಡಿಯೋಕೆ ನೀರು? ಈಗ ನಳ ಬಂದವಲ್ರಿ, ನಳದ ಯಾರು ಸೇದಲಾಗ್ಯಾರ, ಸೇದಲಕ್ಕೆ ತಗ್ಲಿ ಪಗಲಾಗ್ತದೆ. ಓ ಹಂಗೆ. ಈಗ ಆ ನೀರು ಇಲ್ಲಿಂದ ಬರ್ತಾವೆ ನಿಮ್ಗೆ? ಬೋರಿಂಗ್ ಬೋರ್ ಗೌರ್ಮೆಂಟ್ ಹಾಕಿರ್ತದ, ಹಾಂ ನಳಗಳು ಕೊಡ್ತದ, ಅಲ್ಲಿ ಹೋಗಿ ಜಗಳ ಮಾಡ್ಕೊತ ತೊಗೊಂಡು ಬರ್ತಾರೆ. ಜಗಳ ಮಾಡ್ಕೊಂಡು ತೊಗೊಂಬಂದ್ರೆ ಚಿಂತಿಲ್ಲ, ಅದನ್ನ ಇರಬೇಕು. ಈ ನೀರು ಮನೆ ಮುಂದೆ ಇದ್ದರೂ ಬೇಡ. ಏನು ಹೇಳಪ್ಪ, ಹಿತ್ತಲ ಬೆಳಕ್ಕೆ ಮದ್ದಲ್ಲ ಅಂತಾರೆ, ಹಿತ್ತಲ ಗಿಡ ಮದ್ದಲ್ಲ ಅಂತಾರೆ. ಇಲ್ಲೊಂದು ಬಾಯಿ ಅದು ನೋಡಮ್ರಿ, ಅದೊಂದು ಬಾಯಿ. ಹಾಂ ನಡ್ರಿಯಪ್ಪ. ಬಾಯಿಲ್ ದಿವ್ಸ ಕಂಟ್ರೋಲ್ ಬಾಯಿಲು ಏಮಿ చెప్తే ಬಂದ ఏంటంట ನಮಸ್ಕಾರ ರೀ. ಈ ಬಾಯಿಗಳು ನೋಡ್ತಾರಂತ ಗುಂಡದೂರದ ಮನೆಗೆ ಬಂದಾರಲ್ಲ, ಊರಾಗ ಎಷ್ಟು ಬಾಯಿ ಅಂತಂದು ಎಲ್ಲಾಗ್ಯಾರಲ್ಲ ಇದ್ರಾಗ ಪೂಲಿಗಳು. ಇಲ್ಲೊಂದು ಬಾವಿ. ಹ್ಞೂ ಇದಕ್ಕೂ ಮೋಟ್ರ್ ಹಾಕ್ಯಾರ, ನೀರು ಹೊಡಿತಾರ. ಹಾಂ ಕಿಲ್ಲೊಂದಿದ್ರು ಗಿಡ ಕಟ್ಕೊಂಡಿದ್ರ, ಇಲ್ಲೇ ಒಂದು ಇದೆಯಾ? ಕಿಲ್ಲೊಂದು ಬಗ್ಲಾಗ ಒಂದಿದ್ರು. ಹೌದಾ? ಗಿಡ ಕಟ್ಕೊಂಡಿದ್ರ ಹಾಂ ಕಟ್ಕೊಳಬಾಗಿ
ಆಯ್ತು ನೋಡಿ ಓ ಇಲ್ಲೊಂದು ಓಕೆ. ಗೌರ್ಮೆಂಟ್ ಮೋಟ್ರ್ ಕೂಡಿಸ್ಕೊಟ್ಟಿದ್ರಿ ಅಂದ್ರೆ ಗೌರ್ಮೆಂಟ್ನವ್ರ ಮೋಟ್ರ್ ಕುಡಿಸ್ಕೊಟ್ಟಾರ. ಇದು ಕೊಟ್ಟಿದ್ರಿ ಹಾಂ. ಯೂಸ್ ಮಾಡೋ ಸಲಿಗೆ ಹಾಂ ಈಗ ಮತ್ತೆ ಬಂದಾಗ್ಯಾವ್ರಿ ಮತ್ತೆ ಈಗ ನಳ ಬರ್ತಾವಲ್ರಿ. ಹಾಂ ಓಕೆ. ಅಲ್ಲೊಂದು ಬಾವಿ ಇಲ್ಲೊಂದು ಬಾವಿ 10 ಮೀಟ್ರ್ ದೂರ ಇಲ್ಲ. ಹಾಂ ಹಾಂ ಇದು ಯಾರ ಮನೆ ಸರ್ ಇದು? ಯಾವ್ದ್ರಿ ಇದು ಇದು ಇಳಿಗ್ಯಾರ ಅನಂತಯ್ಯ ಮನೆ ಅಂತಾರ್ರಿ. ಇಳಿಗ್ಯಾರ ಹಾಂ ಅನಂತಯ್ಯ ಮೊಗಲೇ ಆಧಾರ ಕರೀರಿ. ಅವ್ರು ಇಲ್ರಿ ಅವ್ರು ಸೇಳಂಕಿರ್ತಾರೆ ಇಲ್ಲಿ ಯಾರನ್ನ ಇದ್ದಿರ್ಬೇಕು ಅವ್ರು. ಯಾರು ಅದಾರ? ಬಾಬಣ್ಣಡ ಯಾವ್ರನ್ರಿ? ಹಾಂ 4-5 ಮನೆ ಅವ್ರಿ ಇಲ್ಲಿ. 4-5 ಮನೆ ಅವ. ಹಾಂ 4-5 ಮನೆ ಅವ್ರೆಲ್ಲ ಅಣ್ಣ ತಮ್ಮದವ್ರಿ. ಹಾಂ 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 ಅವ್ರ ಮೇ ಬಾಬಣ್ಣಡ ಲೇಡ ಲೇಡ ಅದ್ಭುತ. ಒಳಗಾಡ್ತಾರೆ ಬೇಕು. ಪಂಜಾಬಲ್ಲಿ ಹೌದಾ? ಹಾಂ ಹಿಂಗೆ ಅಂಗಳ ಇರ್ತಾವ. ಮಸ್ತ್ ಆತಲ್ರಿ. ಹಾಂ ಅಲ್ವಾ? ಹ್ಞೂ ಇಲ್ಲ ಅಂಗಳ ನೋಡ್ಲತ್ತಾರ ದೊಡ್ಡ ಅಂಗಳ ಅದಂತ. ಈ ಸಿಟಿಗಳ್ದಾಗ ಸಿಗಲ್ಲಲ್ಲ ಇಷ್ಟು ಅಂಗಳ. ಮನೆ ಮುಂದೆ ಎಷ್ಟು ಅಂಗಳ ನೋಡ್ಬೋದು. ಎಲ್ಲಿ ಹೊಂಟ್ರಿ ಈಗ? ಅಲ್ಲಿ ಇಲ್ಲೊಂದು ಭಯ ಅದ್ರಿ ಅದು ಆನಿದ್ ಕೊಟ್ಟು ಇದು ನೋಡ್ರಿ. ಹಾಂ ಆನೆ ಕಟ್ಟೋದು. ಹೌದಾ? ಇಲ್ಲ ಇಲ್ಲ ಅಲ್ಲಿ ಹೋಗಿಲ್ಲ ನೋಡಿ. ಇಲ್ಲೊಂದು ಅಂಗಳ ಮನೆ ಜಗ್ ಅಂಗಳ ಅದಾವಪ್ಪ ಇಲ್ಲಿ. ಹಾಂ ಅಂಗಳು ಜಗ್ಗಿಯವ್ರಿ. ಹಾಂ ಮಸ್ತಾರ ಅಂಗಳು. ಹ್ಞೂ ಅದಕ್ಕೆ ಈ ಬಾಯಿ ಹಾಂ ಈಗ ಈ ಏರಿಯಾಕ್ಕೆ ಈ ಬಾವಿ ರೀ. ನಳ ಬರಲಿಲ್ಲ ಅಂದ್ರೆ ಈ ಬಾಯಿಲಿಂದ ತುಂಬ್ಕೋತಾರೆ. ಈ ಇಡೀ ಏರಿಯಾಕ್ಕೆ ನಳ ಬಂದಿಲ್ಲ ಅಂದ್ರೆ ಈ ಬಾವಿನಾ? ಹಾಂ ಇದು ಇನ್ನೂ ಚಾಲು ಐತ್ರಿ. ಓಕೆ. ಈಗ ತುಂಬ್ಕೋತಾರೆ. ಹಾಂ ಈಗ ಹೋಯ್ತಾರೆ ಕಂಟಿನ್ಯೂ ಯೂಸ್ ಮಾಡ್ತಾರೆ. ಹೌದು ಇದು ಉಪಯೋಗ ಐತಿ. ನೀರು ಫ್ರೆಶ್ ನೀರು ಕುಡಿತಾರೆ. ಓಹೋ ಹೋ ಹಾಂ ಉಂಡೆ ತಾಗಲೇ ಊಕೆ ಯೂಸ್ ಹಾಂ ಇದು ಯೂಸ್ ಮಾಡ್ತಾ ಇದ್ದೀರಮ್ಮ ನೀರು? ಹಾಂ ಬಾಮ್ಮ ಒಂದು ನಿಮಿಷ ಮಾತಾಡ್ರಿ. ಹಾಂ ಓಕೆ. ಇಲ್ಲಿ ಇಲ್ಲಿ ಬಿಡಮ್ಮ. ನಿಮ್ಮ ಹೆಸರು ಏನು ಬಾ? ವೆಂಕಟಮ್ಮ ನನ್ನ ಹೆಸರು. ಈಗ ದಿವಸ ಈ ಬಾವಿ ನೀರು ಯೂಸ್ ಮಾಡ್ತೀರಿ? ಹೌದ್ರಿ ಸರ್. ಎಷ್ಟು ವರ್ಷದಿಂದ ಉಪಯೋಗ ಮಾಡಕತ್ತೀರಿ? ಏನು ನಮ್ಮ ಮುತ್ಯ ನಮ್ಮ ಎಷ್ಟೆಷ್ಟು ಗೊತ್ತಿಲ್ರಿ ಸರ್. ಹಾಂ ಹೌದಾ? ಹೌದ್ರಿ ಓಕೆ. ಕುಡಿಯೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ಸ್ನಾನಕ್ಕೆ ಎಲ್ಲದಕ್ಕೂ ಇದೆ. ಎಲ್ಲದಕ್ಕಿದೆ ರೀ ಸರ್. ಹಾಂ ಹಾಂ ನಲ್ಲಿ ನೀರೇನು ಉಪಯೋಗ ಇಲ್ಲ ನೀವು ಉಪಯೋಗಿಸಲ್ಲ? ಅವ್ರೆಲ್ಲರ ಕೆರೆಗಿನ ಉಪಯೋಗಿಸ್ತಾರೆ. ನಾವೇ ಇಲ್ಲೇ ತಗೋತೀವಿ ರೀ. ಹೌದಾ? ಮನೆ ಮುಂದೆ ಬಾವಿ. ಹೌದ್ರಿ ಪುಣ್ಯವಂತರ ನೀವು. ಏನು ಮಾಡ್ತೀರಮ್ಮ ನೀವು? ನಾನು ಮನೆಗೆ ಇರ್ತೀನಿ ರೀ ಸರ್. ಮನೆಗೆ ಇರ್ತೀರಿ? ಹಾಂ ಹಾಂ ಏನು ಹೊಲ ಐತೆ ನಿಮ್ದು? ಮಾದ್ರಿ ಸರ್. ಓಕೆ. ಈಗ ಒಂದ್ರ ಮೇಲೆ ಒಂದು ಇಟ್ಟವ್ರಲ್ಲ ಆ ಗ್ಯಾಪಲ್ಲಿ ಹೋಗುತ್ತಂತ ನೀರು ಹೋಗಲ್ವಾ? ಅದು ನೀರು ಮ್ಯಾಗ್ಲಿಂದ ಹೋಗ್ತದ್ರಿ, ತಳಲಿಂದ ಗಾಳಿ ಬರ್ತದ್ರಿ. ಹಾಂ 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 ಓಕೆ. ಇಲ್ಲಿ ನೋಡ್ಬೋದು ರೀ. ಇಲ್ಲಿ ಬರ್ರಿ ಸರ್. ಒಂದು ನಿಮಿಷ. ಹ್ಞೂ ಈಗ ಆಗಲ್ರಿ. ಈಗ ಗ್ಯಾಪ್ ಇರ್ತದ್ರಿ. ಎಲ್ಲಿ? ಹಾಂ ಈ ಟೈಪ್ ಗ್ಯಾಪ್ ಇರ್ತದ್ರಿ. ತಳಲಿಂದ ಗಾಳಿ ಬರ್ತದ್ರಿ. ಹಿಂಗೆ ಹೋಗ್ತಾವ್ರಿ. ಓ ಹಂಗಾಗಿ ಗಾಳಿ ಬರ್ತದೆ ಒಳಗಡೆ. ಗಾಳಿ ಬರ್ತದ್ರಿ. ಓಹ್ ಈಗ ಮಳೆಗಾಲ ಬಂದರೆ ನೀರು ಮ್ಯಾಗ್ಲಿಂದ ಹೋಗ್ತಾವ್ರಿ. ನೀರು ಇದಾಗಲ್ಲ. ನೀರಿಗೆ ಗ್ಯಾಪ್ ಹೋಗ್ತಾವ್ರಿ. ಸ್ಲೋಪ್ ಇರ್ತದಲ್ರಿ ಮನೆ. ಹಾಂ ಒಂದು ಬಂಡಿ ಮ್ಯಾಗ ಒಂದು ಬಂಡಿ ಇರ್ತದಲ್ಲ. ಹಾಂ ಆಮ್ಯಾಗ ಆ ಗ್ಯಾಪ್ ಮ್ಯಾಗ್ಲಿಂದ ನೀರು ಮ್ಯಾಗ ಹೋಗ್ತದ. ತಳಲಿಂದ ಗಾಳಿ ಬರ್ತದ. ಜಾಸ್ತಿ ಮಳೆ ಬಂದ್ರೂ ಸ್ವಲ್ಪ ನೀರು ಬರ್ಬೋದು. ಓಕೆ. ಜಾಸ್ತಿ ಆ ಕಡೆ ಈ ಕಡೆ ಗಾಳಿ ಬಿಟ್ಟು ಹೊಡಿತಂದ್ರೆ ಸ್ವಲ್ಪ ನೀರು ಬರ್ತಾವ. ಸಾದಾ ಬಂದರೆ ಮಳೆ ಬರಲ್ಲ, ನೀರೆಲ್ಲ ಹೊರಗೆ ಬರ್ತಾವ. ಈಗ ಅದಕ್ಕೇನು ಒಳಗಡೆ ಕುತ್ಕೊಳ್ಳೋಕ್ಕೆ ಸಿಮೆಂಟ್ ಗಿಮೆಂಟ್ ಏನು ಹಾಕಿದರೆ? ಏನಿಲ್ಲ, ಓಪನ್ ಐತಿ. ಒಂದ್ರ ಮೇಲೆ ಒಂದು ಕಲ್ಲು ಜಾರೋದಿಲ್ಲ ಅದು? ಜಾರೋದಿಲ್ಲ. ಹೌದಾ? ಹಾಂ ಅವ್ರು ಕಂಚಾಗ ಕಟ್ಟೋರಂಗೆ ಕಟ್ತಾರೆ. ಓ ಹಂಗಾಗಿ ಇಡೀ ಊರ ಮನೆ ಈ ಥರ ಸ್ಟ್ರಕ್ಚರ್ ಇದೆ. ಎಲ್ಲ ಬಾಯಿ ತೆಗೆದಿದ್ದಾರೆ. ಚಂದ್ರಕಲಾ ಮೇಡಮ್ ಅವರು ಹೌದೌದು ಬಂದಿದ್ರೇನ್ರಿ? ಬಂದಿದ್ರಿ. ಹಾಂ ಹಾಂ ತಗೊಂಡೋದ್ರಿ. ಇಲ್ಲೆಷ್ಟು ಬಾಯಿ ಎಲ್ಲಿ ನೀರು ಏನೇನು ಮಾಡ್ತೀರಿ ಅವೆಲ್ಲ ಕೇಳಿದ್ರಿ ನಮ್ಗೆ. ಹಾಂ ಏನು ಹೇಳಿದ್ರಿ? ಹೇಳಿವ್ರಿ. ಹಾಂ ಓಕೆ.
ಹಾಂ ಒಳ್ಳೇದಂತೀರಿ ಅವ್ರ ಕೆಲಸ ಹೌದ್ರಿ ಸರ್ ಒಳ್ಳೇದ್ರಿ ಅಲ್ವಾ? ಅದಕ್ಕೆ ಗಿರ್ಕಿ ಹಾಕ್ಸ್ತೀನಮ್ಮ ನಿಮ್ಗೆ ಸೇದಿಲ್ಲಕ್ಕ ಆಗಲ್ಲ ಗಿರ್ಕಿ ಹಾಕ್ಸ್ತೀನಂತ ಅಂದ್ರಿ ನಮ್ಗೆ. ಆಯ್ತ್ರಿ ಮೇಡಮ್ ಅಂತೇವ್ರಿ. ಹೌದಾ? ಓಕೆ. ನೀ ಚೆನ್ನಾಗಿ ಮೇಂಟೈನ್ ಮಾಡಿದಿರಿ ಹೌದ್ರಿ ಸರ್. ಅಲ್ವಾ? ಓಕೆ. ಹಾಂ ಸ್ವಲ್ಪ ಸೇದಿಲ್ಲಕ್ಕೆ ಥರ ಅಲ್ಲದ್ಕತ್ತದ್ರಿ ನಮ್ಗೆ. ಹಾಂ ಸೇರ್ಲಕ್ಕೆ ತ್ರಾಸ ಆಗಲ್ಲ ಗಿರ್ಕಿ ಹಾಕಿ ಕೊಟ್ರೆ ಸರಿಯಾಗಿ ಅಂತಾರೆ ಅವ್ರು. ಹಾಂ ಹೌದಾ? ಓಕೆ ಓಕೆ. ಹಾಂ ನಮಸ್ತೆ. ನಿಮ್ಮ ಹೆಸರು ಯಜಮಾನ್ರೆ? ನರಸಿಂಹಳು ಅವರು. ಹಾಂ ಇತಿಹಾಸ ಏನಾದರೂ ಗೊತ್ತಿದೆಯಾ? ನಮ್ಗೆ ಗೊತ್ತಿಲ್ರಿ. ಎಷ್ಟು ವರ್ಷದಿಂದ ಇದ್ದೀರಿ ನೀವು ಇಲ್ಲಿ? ನಾವು ಹುಟ್ಟಿದ್ದಿದ್ದೆ ಊರು 82 ವರ್ಷ ನಂದು. ನಿಮಗೆ 82 ವರ್ಷ ಈಗ? ಹಾಂ ಓಕೆ. ನಮ್ಮ ಅಪ್ಪ ಅವ್ರನ್ನೂ ನೋಡಿಲ್ಲ ಕಟವು. ಹ್ಞೂ ಓಕೆ. ಈಗ ಈ ಊರಾಗ 200 ಬಾವಿ ಇದಾವ ಅಂತ ಹೇಳ್ತಿದ್ರು. ಇರ್ಬೇಕು ರೀ, ಈಗಲೂ ಇರಬೇಕು. ಒಂದು ಕೆಲವು ಊಡ್ಯಾರ. ಈಗ ನೀವು 82 ವರ್ಷದಿಂದ ನೋಡ್ತಾ ಇದ್ದೀರಿ, ಯಾವಾಗಲೂ ಬಾವಿಯಲ್ಲಿ ನೀರು ಇರ್ತಿತ್ತಾ? ಇದು ಎಲ್ಲರೂ ಇದ್ದು ಅವ ನೀರು ಅವು ಬಳಸಲ್ಲ ಈಗ. ಬಳಸಲ್ಲ? ಈಗ ನಳಗಳು ಬರ್ಲಕತ್ತಾವ, ನಳನೇ ಬರ್ಸ್ಲಕತ್ತಾರ. ಹಾಂ ಹಿಂದಕ್ಕೆ ಸೇರ್ತಿದ್ದೀವಿ ನಾವು ಆಗಲಿ. ಯಾವ್ದು ಕಟ್ತಿದ್ರು ಮಣ್ಣಿನ ಕೂಡ ಕಟ್ಟಿ ಸೇರ್ತಿದ್ರು. 82 ವರ್ಷ. ಅವಾಗೇನು ಬಸ್ ಇಲ್ಲ? ಬಸ್ ಇದ್ದಿಲ್ಲ, ಯಾವುದಿಲ್ಲ. ಸೇಳಂಗೆ ಹೋದ್ರೆ ನಡ್ಕೊತ ಹೋಗ್ತಿದ್ದೀವಿ. ನಡ್ಕೊತ ಹೋಗ್ತಿದ್ರಿ? ಹಾಂ ಎಷ್ಟು ದೂರ ಆದರೂ? ನಡೀತಿದ್ದೆವು, ಬಸ್ ಇದ್ದಲ್ಲೇ ಯಾವಿದ್ದಿಲ್ಲ. ಹಾಂ ಕರೆಂಟು ಇರಲಿಲ್ಲ? ಕರೆಂಟ್ನಲ್ಲಿ ಇವು 66ದಾಗ ಕರೆಂಟ್ ಬಂದದ ಈ ಊರಿಗೆ. ಮತ್ತೇನು ಮಾಡ್ತಿದ್ರಿ ಅವಾಗ? ಏನು ದೀಪ ಗ್ಯಾಸ್ ಇಲ್ಲಿ ಸಿಗಲಿಲ್ಲ ಅಂದರೆ ಒಳ್ಳೆಣ್ಣೆ ಆಯ್ದ ಎಣ್ಣೆ ಅಂತಾರೆ ನೋಡೋದು. ದೀಪ ಹಚ್ಕೊತಿದ್ದೆವು. ರೇಡಿಯೋ ಇತ್ತು? ರೇಡಿಯೋ ಇದ್ದಿಲ್ಲ, ಯಾವ ಇದ್ದಿಲ್ಲ. ಸೈಕಲ್ ಇದ್ದಿಲ್ಲ ನಮ್ಮ ಇದ್ರಾಗ. ಮತ್ತೆ ಯಾವ್ದಾರ ಒಳ್ಳೇದು ಕೆಟ್ಟರು ಸತ್ರ ಕೆಟ್ಟರು ಎಲ್ಲ ಏನು ಮಾಡ್ತಿದ್ರಿ? ಈ ವಿಷಯ ತಿಳಿಸ್ಬೇಕಪ್ಪ ಬೇರೆ ಯಾರಿಗೂ. ಮನುಷ್ಯ ಓದ್ತಿದ್ರು, ಇದ್ದು ಸನಿಸನಕ್ಕಿದ್ರು ಓದ್ತಿದ್ರು, ದೂರ ಇದ್ರೆ ಮರ್ದಿನ ಬರ್ತಿದ್ರು ಅವರು. ಹಾಂ ಹಂಗೆ. ಈಗಂತೂ ಫೋನ್ ಇದೆ, 1 ನಿಮಿಷದಲ್ಲಿ ಫೋನ್ ಮಾಡಿಬಿಡ್ಬೋದು. ಈಗ ಫೋನ್ ಆಗ್ಯಾವ, ಎಲ್ಲಾಗ್ಯಾವ, ಅಡ್ಯಾಗ್ಯಾವ. ಆ ಫೋನಿನ ಮೇಲೆ ಹೇಳ್ತಾರೆ, ಬರ್ತಾರೆ. ಎಲ್ಲ ಕಾರಣಕ್ಕೂ ಫೋನೇ ಆಗ್ಯಾವ. ಏನು ಕೆಲಸ ಮಾಡ್ತಿದ್ರಿ ನೀವು? ಒಕ್ಕಲ್ತನ. ನಿಮ್ದ ಜಮೀನು ಇತ್ತಾ? ಈಗ ಎಷ್ಟು ಎಕರೆ ಐತ್ರಿ? ನನಗೆ 18 ಎಕರೆ ಐತಿ. 18 ಎಕರೆ ಐತಿ? ಓಹೋ ಹಾಂ. ಏನು ಬೆಳಿತಿದ್ರಿ ಅವಾಗ? ಜೋಳ ತೊಗರಿ ಬಿಟ್ಟು ಮತ್ತೆ ಏನಿಲ್ಲ. ಏನಿಲ್ಲ. ಈಗ ನಾವೇ ಅವ. ಹಾಂ ಈಗ ಮಕ್ಕಳು ಮಾಡ್ತಾರ? ಮಕ್ಕಳು ಮಾಡ್ತಾರೆ. ಹಾಂ 18 ಎಕರೆ ಹಂಗೈತಿ. ಏನು ಡಬಲ್ ಮಾಡಿರಿ? ಇಲ್ಲ ರೀ, ಅದ್ರಾಗೆ ಹೋಗ್ಯದ ನಾಲ್ಕು ಕೆಲವು. ಹೌದಾ? ಮಕ್ಕಳು ಮಾಡ್ಕೊಂಡ್ರ? ಎಷ್ಟು ಜನ ಮಕ್ಕಳು? 2. ಹಾಂ ಅವ್ರು ಮಾರ್ಕೊಂಡ್ರ, ನೀವು ಮಾರ್ಕೊಂಡಿಲ್ಲ? ಯಾವ ಕಾರಣಕ್ಕೂ? ಮತ್ತೆ ನೀವು ಮಾರ್ಕೊಂಡಿಲ್ಲ ನೋಡ್ರಿ, ಅವ್ರು ಮಾರ್ಕೊಳಕ್ಕಲ್ಲ. ನಮ್ಮ ಜಮಾನ ಬೇರೆ ಆದ, ಈ ಜಮಾನು ಬೇರೆ ಆದ್ರಿ. ಏನದು ಜಮಾನ? ಯಾಕೆ? ನಮ್ಮ ಜಮಾನದಾಗ ಹೆಣ್ಮಕ್ಳು ನಜರಾಣಿ ಕೊಡೋದಿದ್ದಿಲ್ಲ. ಹೆಣ್ಮಕ್ಳು ಲಗ್ನ ಮಾಡ್ಬೇಕಾದ್ರೆ ನಜರಾಣಿ ಕೊಡೋದು ಇದ್ದಿಲ್ಲ. ಇನ್ನು ಹಂಗೆ ಕೊಡ್ತಿದ್ದೆವು, ಹಂಗೆ ಮಾಡ್ತಿದ್ವು. ಈಗ ಲಕ್ಷದ ಬಂಟ್ಲೆ ಕೊಡಬೇಕು, 5 ತೊಲ ಕೊಡ್ತಾರೆ, 10 ತೊಲ ಕೊಡ್ತೀರಿ ಅಂತ ಈಗ ಕೇಳ್ತಾರೆ. ಹಂಗಾಗಿ ಮಾಡ್ಕೊತಾರೆ. ಮತ್ತೇನು ಮಾಡ್ತೀವಿ? ಎಲ್ಲ ದುಬಾರಿ ಕಾಲ ಅಂತೀರಿ? ದುಬಾರಿ ಕಾಲ ಅದು. ಈಗ DAP ಆಗ್ಯದ, ಯೂರಿಯಾ ಆಗ್ಯದ. ಅದ್ರ ಮೇಲೆ ಈಗ ಬೀಳಕತ್ತವ. ಅವಾಗಿಂದ ಬೆಳೆದಿಲ್ಲ, ಏನಿಲ್ಲ. ಅವಾಗ ಬೆಳಿತಿರ್ಲಿಲ್ಲ? ಕಮ್ಮಿ ಬೆಳಿತಿದ್ವು, ಹುಳ ಬಿಡ್ತಿದ್ವು, ತಿಂತು ಹೋಗ್ತಿದ್ವು. ಈಗ ದವ ಆಗ್ಯದ. ದವ ಚಲೋ ದೊಂಟದ. ಈಗ ಬೆಳಿ ಚಲೋ ಬರ್ಲಕತ್ತವ. ಈಗ ಚಲೋ ಅಂತೀರಿ? ಈಗೇನೆ ಚಲೋ ಅದ. ಮತ್ತ ಈಗಿನವರೆಗೆ ಖರ್ಚುನೇ ಹೆಚ್ಚಿಗೆ ಅದ. ಈಗ ರೊಕ್ಕ ಸಿಗ್ತಿದ್ದಿಲ್ಲ ಅವಾಗ. 1 ರೂಪಾಯಿ ಸಿಗ್ಬೇಕಂದ್ರೆ ಎಷ್ಟೋ ತಿಪ್ಪಲ್ ಇತ್ತವ. ಅವಾಗ ದುಡಿದ್ರೆ ಪಗಾರ ಎಷ್ಟಿತ್ರಿ? ಏನು ದುಡ್ರಿ ಅವಾಗ ಆ ಕಾಲದಾಗ 4 ರೊಕ್ಕ ಕೊಡ್ತಿದ್ರು ಹೆಣ್ಮಕ್ಳಿಗೆ. ಚೆನ್ನ ದುಡಿದ್ರೆ ಗಂಡು ಮಕ್ಕಳು 1 ರೂಪಾಯಿ. 1 ರೂಪಾಯಿ? 1 ರೂಪಾಯಿ. ಈಗ 500 ಆಗ್ಯಾವ ಗಂಡು ಮಕ್ಕಳಿಗೆ.
ಎಲ್ಲ ದುಬಾರಿ ಕಾಲ ಆಯ್ತು ಅಂತೀರಿ. ದುಬಾರಿ ಕಾಲನಲ್ಲ. ಆಯ್ತು ಅಜ್ಜ, ಬರ್ತೀನಿ. ನಮಸ್ತೆ. ನಮಸ್ತೆ. ನಿಮ್ಮ ಮನಿನ ಇದು? ಓಕೆ. ಎಲ್ಲ ಪ್ಯಾಕೆಟ್ ರೀ, ಇನ್ನೂ ತೆಗ್ದಿವ್ರಿ. ಹಾಂ, ಎಲ್ಲ ಟೋಟಲ್ ಪ್ಯಾಕೆಟ್ ರೀ. ಹ್ಞೂ ಹ್ಞೂ ಹ್ಞೂ. ಓ, ಎರಡು ಕಡೆ ಎಂಟ್ರಿ ಐತಿ ಇದಕ್ಕೆ. ಹಿಂಗೆ ಬಂದ್ರೆ ಹಿಂಗೆ ಬಂದ್ಬಿಡ್ತೀವಿ. ಹಾಂ, ಸೂಪರ್. ಎಲ್ಲ ಡಬಲ್ ಅಂತಸ್ತು ರೀ. ಡಬಲ್ ಅಂತಸ್ತಾ? ಫೈಲೇ ಡಬಲ್ ಇತ್ತು ರೀ ಇದು. ಹಾಂ ಸಿಂಗಲ್ ಮಾಡಿದ್ದೀವಿ ರೀ. ಹಾಂ ಹಾಂ. ಇದು ಮತ್ತೆ ಹೈಟ್ ಮಾಡ್ಕೊಂಡಿರ್ತು. ಇದನ್ನು ಹೈಟ್ ಮಾಡಿದ್ರೇನೆ? ಹಾಂ, ಅಲ್ಲಿಗೆ ಇತ್ತು ರೀ ಮೊದಲು. ಅಟ್ಟ ಐತ್ರಿ ಇದು. ಹಾಂ, ಅಟ್ಟ ಐತೆ ರೀ. ಅಲ್ಲಿ ಏನೋ ಇದನ್ನು ಮಾಡಿದಿರಿ? ಈಗ ಅದು ಮೊನ್ನೆ ಅವ್ರು ಬಿಟ್ಟೋಗ್ಯಾರಲ್ಲ ರೀ, ಹೊಸ ಮನೆ ಕಟ್ಕೊಂಡು ಆ ಕಡೆ ಹೋಗ್ಯಾರಲ್ಲ, ಇದು ನನಗೆ ಕೊಟ್ಟರು. ಹೌದಾ? ಎರಡು ರೂಮ್. ತಗೊಂಬಿಟ್ರಾ? ಹಾಂ. ಎಷ್ಟು ಬಿತ್ತು? ಇಲ್ಲ, ನಂದೇ ಹಾಂ ಹಾಂ. ಮನೆ ಅವ್ರಿಗೆ ಕೊಟ್ಟಿದ್ದೇವೆ ತಂಗಿಗೆ. ಕೊಟ್ಟಿದ್ರೆ? ಹಾಂ. ಹಾಂ, ಸೂಪರ್. ಇನ್ನೂ ಸ್ವಲ್ಪ ರಿಪೇರಿ ಐತ್ರಿ, ನಾಗಿಲಿ. ಮಸ್ತ್ ಅದ ನೀರು ಇಲ್ಲ, ಬಾವಿದೆ? ಬೋರಿಂಗ್ ಅವ್ರಿ. ಹೌದಾ? ಒಳಗೆ ಬೋರಿಂಗ್ ಹಾಕ್ಸೇನ್ ರೀ. ಸೂಪರ್ ಬೇಕಂದ್ರೆ ಈ ಚೆನ್ನಾಗಿ ಹಾಕಿವ್ರಿ. ಓಕೆ. ಅದ್ರ ಸಲ ಇಲ್ಲಾಂದ್ರೆ ಇಲ್ಲಾಂದ್ರೆ ನಾಳೆ ಏನು ಬರಲಿ ಅಂದ್ರೆ ಅವೇ ನೀರು ಕೊಡ್ತೀವಿ. ಅವೇ ನೀರು ಚಲೋ ಅದ ನೀರು. ಹಾಂ, ಸರಿ. ಏನು ಈ ಊರಲ್ಲಿ 200 ಬಾವಿ ಇದಾವಲ್ಲ? ಚಂದ್ರಕಲಾ ಮೇಡಮ್ ಅವ್ರು ಮಾಡಿದ್ರಲ್ಲ, ಅದನ್ನ ಡಾಕ್ಯುಮೆಂಟ್ ಏನು ಹೋಟ್ಲ ಇದು? ಓ, ಎಷ್ಟು ವರ್ಷದ್ದು ಸರ್? 8 ವರ್ಷ ಆಯಿತು. ಹಾಂ, ಓಕೆ. 10 ವರ್ಷ ಆಯ್ತಮ್ಮ. ಹಾಂ ಹಾಂ. ಏನೇನು ಮಾಡ್ತೀರಿ? ಏನೇನು ಮಾಡಬೇಕು? ಅಲ್ಲ, ದಿವಸ ನಾಷ್ಟ ಏನೇನು ಮಾಡ್ತೀರಿ? ದಿನ ಪೂರಿ ಮಾಡ್ತೀವಿ, ಸುಸಲ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಖಾರ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಈಗ ಸಿಟಿಯಾಗ ಅಂದ್ರೆ ಬೇರೆ ಬೇರೆ ಜನ ಬರ್ತಾರಮ್ಮ, ಹೋಟ್ಲ್ ನಡೆಯುತ್ತೆ. ಇಲ್ಲಿ ಇದ್ದೂರಾಗ ಹೆಂಗೆ? ಮತ್ತೇನು ಮಾಡ್ಬೇಕು ಈಗ? ಅವ ಕಾಲಿಲ್ಲ ಏನಿಲ್ಲ, ಕಂಗೆ ಮಾಡ್ಕೋತೀವಿ. ಹೌದಾ? ಹಾಂ ಹಾಂ ಹಾಂ. ಕಾಲು ಹೋಗ್ಯದಲ್ಲ. ಏನಾಗಿತ್ತು ಕಾಲು? ಪೇಷಂಟ್ ಹೋಗ್ಯದ. ಯಾರು? ನಮ್ಮ ಮನೆದವ್ರು. ಅಯ್ಯೋ ಅಯ್ಯೋ. ಹಾಂ. ಕಂಗೆ ಮಾಡ್ಕೊಂಡು ಉಣ್ಬೇಕು, ಮತ್ತೇನು ಮಾಡಬೇಕು? ಹಾಂ. ಅವ್ರು ಏನು ಮಾಡ್ತಿದ್ರು ಯಜಮಾನ್ರು? ಅದೇ ಯಜಮಾನಿ, ನಮ್ಮ ಯಜಮಾನಿ. ಅವಾಗ ಕೆಲಸ ಮಾಡ್ತಿದ್ದ, ಎಲ್ಲ ಅಡಿಗೆ ಕೆಲಸ. ಹಾಂ. ಹೀಗಾಗಿ ಇದೇ ಕೆಲಸ ಇಟ್ಟು ಅದು ಕಾಲು ಹೋಗ್ಯದಪ್ಪಲೆ ಇಲ್ಲಿ ಇಟ್ಕೊಂಡು ಕುಂತೀವಿ. ಹೌದಾ? ಓಕೆ. ಹಾಂ, ನಡೀತದ? ನಡೀತದ ಕಂಗೆ. ಏನು ನಡೀತದ ಈ ಊರಾಗ? ಬಡವರು ಇದ್ದವರು ಕಂಗೆ ಬರ್ತಾರ, ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಬರ್ತಾರ, ಮಾಡ್ಕೊಂಡು ತಿಂದು. ಇದೇನು ಒಲೆ ವಿಶೇಷವಾಗಿದೆ? ಒಲಿ ಅದ. ಇದು ಹೆಂಗೆ ಮಾಡೋದು? ಇದನ್ನ ಹೆಂಗೆ ಹಚ್ಚಿರಿ? ಚಾರ್ಜಿಂಗ್ ಅದ. ಚಾರ್ಜಿಂಗ್ ಇಟ್ಟಿದ್ರೆ ಒಲಿ ಬರ್ತದೆ. ಚಾರ್ಜಿಂಗ್ ಇಟ್ರೆ ಹೆಂಗೆ ಚಾರ್ಜಿಂಗ್ ಇಡ್ತೀರಿ? ಹೆಂಗೆ? ಅಲ್ಲಿ ಚಾಲ ಅದ ಅಲ್ಲಿ ಒಳಗ. ಚಾರ್ಜಿಂಗ್ ಇಟ್ಟಿದ್ರೆ ಈಗ ಒಲಿ ನಡೀತದೆ. ಹೌದಾ? ಬೆಳಗ್ಗೆ ಸಾಯಂಕಾಲ 2 ಟೈಮು? 2 ಟೈಮ್. ಬೆಳಗ್ಗೆ ಏನು ಮಾಡ್ತೀರಿ? ಬೆಳಗ್ಗೆ ಮಾಡ್ತೀವಿ ನಾಷ್ಟ, ಪೂರಿ, ಸುಸಲ, ಉಪ್ಪಿಟ್ಟು ಎಲ್ಲ ಮಾಡ್ತೀವಿ. ಎಷ್ಟದ ಈ ಊರಾಗ ಹೋಟೆಲ್? ಮನಾರವ. ಅಲ್ಲೊಂದದ, ಅಲ್ಲೊಂದದ, ಇಲ್ಲೊಂದದ, ಅಲ್ಲೊಂದದ. ಮನಾರ ಹೋಟೆಲ್ಗಳು. ಹಾಂ. ಎಷ್ಟಮ್ಮ ರೇಟ್? ಚಾ ಏನು ಮಾಡ್ತೀರಿ? 5 ರೂಪಾಯಿ. 5 ರೂಪಾಯಿ. ಇಡ್ಲಿ ಅದನ್ನೆಲ್ಲ ಮಾಡ್ತೀರಿ? ಇಡ್ಲಿ ಮಾಡಲ್ಲ. ಹಾಂ. ಬೇರೆ ಏನು ಮಾಡ್ತೀರಿ? ಇದೇ ಪೂರಿ, ಸುಸಲ. ಹಾಂ, ಅವಕ್ಕೆಷ್ಟು? ಅದು 25 ಕೊಡ್ತೀವಿ. 25 ರೂಪಾಯಿ. ಓಕೆ. ಹಾಂ. ಅವ್ರಿಗೆ ಮಕಾನ ಮುಚ್ಕೊಬಿಟ್ಲು ಹೋಗತ್ತೆ. ಇನ್ನೂ ಬೇಡ ಈ ಕ್ಯಾಪ್. ಹೆಸರು? ನಮ್ಮ ಹೆಸರು ಭಾರತಪ್ಪ. ಹಾಂ ಹಾಂ ಹಾಂ. ಇದೇ ನಿಮ್ಮದು ಕಟಿಂಗ್ ಶಾಪ್? ಹಾಂ. ಹೊರ ಮಂದಿ ಬರ್ತದೆ ಇಲ್ಲಿ ಮನೆ, ನಮ್ಮದೇ ಮನೆ. ಹಾಂ. ಇಲ್ಲೇ ಸೆಟಪ್ ಮಾಡಿಬಿಟ್ರಿ? ಇಲ್ಲೇ ಸೆಟಪ್ ಮಾಡಿ. ಹಾಂ ಹಾಂ ಹಾಂ.
ಮನೆ ಮನೆಗೆ ಹೋಗ್ತೀರಣ್ಣ? ಮನೆಗೆ ಕರೆದ್ರೆ ಮನೆಗೆ ಹೋಗ್ತೀರಿ, ಇಲ್ಲಿ ಬರೋರ್ಗೆ ಇಲ್ಲಿ ಮಾಡ್ತೀರಿ? ಹಾಂ, ಎಷ್ಟು ವರ್ಷದಿಂದ ಮಾಡತ್ತೀರಿ? 5 ವರ್ಷ ಆಗಿದೆ. ಹಾಂ, 5 ವರ್ಷ ಆಯ್ತು ಸರ್. 5 ವರ್ಷದಿಂದ ಮಾಡಕತ್ತೀರಿ? ಹಾಂ, 5 ವರ್ಷ. ಹಾಂ. ಓಕೆ, ಮಾಡಿ ಪಾಪ ಯಜಮಾನ್ರು ಕಾಯ್ತಾವ್ರಿ. ಮಾಡ ಹಾಂ, ಓಕೆ. ಈಗ ನಿಮ್ಮ ತಂದೆ? ನಮ್ಮ ತಂದೆ ತಿರ್ಕೊಂಡವ್ರಿ ಸರ್. ಅವರು ಇದನ್ನೇ ಮಾಡ್ತಿದ್ರು? ಹಾಂ, ಇದೇ ಮಾಡ್ತೀವಿ. ನೀವು ಶಾಲೆಗೆ ಹೋಗಿದ್ರಿ? ಹಾಂ, 7ನೇ ತನಕ ಹೋಗಿದ್ದೆ ಸರ್. 7ನೇ ತನಕ ಹೋಗಿದ್ರಿ? ಹಾಂ, 7ನೇ ತನಕ ಹೋಗಿದ್ದೆ, ಬಂದ್ ಮಾಡಿದ್ದೆ ಸರ್. ಹಾಂ, ಮತ್ತೆ ಹಾಂ, ಈಗ ಕಷ್ಟ ಮಾಡ್ಲಾಗ ಪ್ರಾಕ್ಟೀಸ್ ಮಾಡೀನಿ. ಹಾಂ, ಈಗ ಪ್ರಾಕ್ಟೀಸ್ ಆಯಿತು, ಮಾಡ್ಲಾಕತ್ತೀನಿ. ಹೌದಾ? ಹಾಂ. ಹಾಂ, ಹ್ಞೂ. ಹಾಂ. ಈಗ ಅವೇನೋ ಸಿಟ್ಯಾಗ ದೊಡ್ಡ ಭಯಂಕರ ಬಂದವಪ್ಪ, ಚೇರ್ ಗೀರ್ ಅಂಥವನ್ನೆಲ್ಲ, ಹಾಂ, ಅಂಥವು ಮಾಡ್ಬೇಕಂತ ಅನ್ಸಿಲ್ಲ? ಹಂಗೇನಿಲ್ಲ ಸರ್. ಹಾಂ, ನಡ್ತಾ ಇದೆ ಕಟ್ಟಿ ಮೇಲೆ ನಮ್ಗೆ. ಹಳೆ ಊರು ನಡ್ತಾ ನಡೀತಿದೆ. ಹಾಂ, ಈ ಹುಡುಗರು ಪಡಗರು ಎಲ್ಲರೂ ಬರ್ತಾರ? ಹಾಂ, ಹುಡುಗರು ಬರ್ತಾರ. ಹಾಂ, ಹಾಂ, ಸಣ್ಣ ಹುಡುಗರು ಬರ್ತಾರ. ಹಾಂ, ಶಾಲೆ ಹುಡುಗರು ನಮ್ಮಲ್ಲೇ ಮಿಷಿನ್ ಇಲ್ಲ ಸರ್. ಹಾಂ, ಕತ್ತರಿ ಕಾಯಿಂಚಿನಿಂದ ಮಾಡ್ತೀವಿ. ಮಿಷಿನ್ ಇಲ್ಲ? ಹಾಂ, ಮಿಷಿನ್ ಇಲ್ಲ, ತಂದ್ಕೊಂಡಿಲ್ಲ. ಹುಡುಗರು ಮಿಷಿನ್ ಕೇಳ್ತಾರೆ ಇವರು? ಹಾಂ, ತಂದ್ಕೊಂಡಿಲ್ಲ. ಹಾಂ, ತಂದ್ಕೊಂಡಿಲ್ಲ. ಹಾಂ, ತಂದಿಲ್ಲ ಸರ್. ತಂದಿಲ್ಲ? ಹಾಂ, ತರಬೇಕು. ತರ್ತೀರನ? ಬದ್ಲು ಮಾಡ್ತೀರಿ? ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು. ಗುಲ್ಬರ್ಗದಾಗ ತರ್ಬೇಕು ಸರ್. ಗುಲ್ಬರ್ಗ ಏನಂದ್ರೆ ಸಿಗೋದಿಲ್ಲ? ಹೈದ್ರಾಬಾದ್, ಗುಲ್ಬರ್ಗ ಸಿಗ್ತಾವೆ. ಹಾಂ, ಹಾಂ. ಇವು ಕತ್ತಿ ಎಲ್ಲ ಹಳೇವನ? ಹಾಂ, ಹೊಸವು ಸರ್. ಹೊಸವು? ಹಾಂ, ಬ್ರಷ್? ಬ್ರಷ್ ಭೀ ಹೊಸ. ಹಾಂ, ಓಕೆ. ಬ್ಲೇಡ್ 15 ರೂಪಾಯಿ ಪುಡ. ಬ್ಲೇಡ 15 ರೂಪಾಯಿ ಪುಡ. ಹೌದಾ? ಹಾಂ. ಹಾಂ, ತೋಪಾಜ್? ಹಾಂ, 2 ಬಾತ್. ಹ್ಞೂ. ಕತ್ರಿ? ಅಬ್ಬಾ, ಕತ್ತರಿ 100 ರೂಪಾಯಿ, 120 ರೂಪಾಯಿ ಸಿಗ್ತವೆ ಸರ್. ಹಾಂ, ಹಾಂ. ಹೆಂಗೋ ಇದು ಮಳೆಗಿಳಿ ಬಂದ್ರೆ ಹೆಂಗೆ ಮಾಡ್ತೀರಿ? ಮಳೆ ಬಂದರೆ ಟೀನ ಹಾಕ್ಬೇಕು ಸರ್. ಹಾಂ, ಟೀನ ಹಾಕಿ ಚುನ್ನ ಹೊಡೆದಲ್ಲ ತೆಗಿದೀನಿ. ಹಾಂ, ಹಾಂ, ಹಾಂ. ಟೀನ ಹಾಕಿ ಮಾಡ್ತೀನಿ. ಸುಣ್ಣ ಹೊಡೆದ್ರಿ? ಮನೆಗೆ ಸುಣ್ಣ ಹೊಡೆದಿ. ಹಾಂ, ಅದು ಸರ್. ಓಕೆ. ಹಾಂ, ಒಟ್ಟಿನಲ್ಲಿ ಇದ್ರಾಗ ನಡೀತೈತಿ ದುಡಿಮೆ? ಹಾಂ. ಹಾಂ, ಸಂಸಾರ ಇದ್ರ ಮೇಲೆ ನಡ್ದ ಸರ್. ಹಾಂ, ಎಷ್ಟು ತೊಗೊತೀರಿ ಒಂದು ಕಟ್ಟಿಂಗಿಗೆ ಶೇವಿಂಗಿಗೆ? ಕಟಿಂಗ್ ದಾಡಿ 60 ರೂಪಾಯಿ. ಹಾಂ, ಕಾಲು ದಾಡಿ 20 ರೂಪಾಯಿ ಸರ್. ಕಾಲು ದಾಡಿ 20 ರೂಪಾಯಿ ಕಾಲಿ. 20 ರೂಪಾಯಿ ದಾಡಿ. ಹಾಂ. ಕಟ್ಟಿಂಗ್ 40 ರೂಪಾಯಿ. 30. ಹಾಂ, ಹಾಂ. ಕಟಿಂಗ್ ದಾಡಿ 60. ಕಟ್ಟಿಂಗ್ ದಾಡಿ 60. ಹಾಂ. ಹಾಂ, ಹಾಂ, ಹಾಂ. ಮೊದಲು ಎಷ್ಟಕ್ಕೆ ಮಾಡ್ತಿದ್ರಿ? ಈ ಊರಾಗ ನಡ್ದ ಸರ್. ಗಿಡಿ ಜಂಪ ಶೀಟ್ ಆ ಕಡೆ ಇರ್ತಾವಲ್ಲ ಮಿಷಿನು. 40 ರೂಪಾಯಿ ತೋತ 30 ತೋತಾರ. ಹಾಂ, 30 ಗಿಡಿ 80 ರೂಪಾಯಿ ತೋತಾರ ನಮ್ಮಂತವ್ರಿಗೆ ಕಟಿಂಗು ದಾಡಿ. ಹೌದಾ? 80. ಹ್ಞೂ, 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 ಹ್ಞೂ. ಇಲ್ಲಿ ಪಾರ ಲೋಕಲ್ ಮಾಡ್ತಾನೆ ಇಲ್ಲಿ. ಹಂಗೆ ಇನ್ನು ನಡೀತದೆ. ನಮ್ಮಂಥವ್ರು ದೊಡ್ಡ ಮಾಡ್ತಾರ, ಇವು ಹಂಗೆ ತೊಗೋತಾರೆ. ದುಕಾನಲ್ಲಿ ತೊಗೋಣ ಹೆಚ್ಚಿಗೆ ತೊಗೋತಾರೆ. ಈ ಮನೆಗೆ ಹೋಗೋದು ಪರ್ಮನೆಂಟ್ ಅದಾವನ? ಈ ವಾರಕ್ಕೊಮ್ಮೆ ಅದ ದಿವಸ ಏನೋ ಅವ್ರು ಕರೆದ ಹೋಗ್ತೀರ? ವರ್ಷಾಗ ಜೋಳ ಹಾಕ್ತಾರೆ ಸರ್. ಜೋಳ ಹಾಕ್ತಾರೆ? ಹಾಂ, ಜೋಳ ಹಾಕ್ತಾರೆ. ಹಾಂ, ಅದ್ರ ಸಲುವಾಗಿ ಮನೆಗೆ ಹೋಗಿ ಮಾಡ್ತೀವಿ. ಎಷ್ಟು ಹಾಕ್ತಾರೆ? ಎಷ್ಟು ಜೋಳ? ಹೆಂಗದ? 15 ಅರಣೆ ಹಾಕ್ತಾರೆ. 15 ಅರಣೆ? 15 ಅರಣಿ ಜೋಳ ಹಾಕ್ತಾರೆ. ಹಾಂ, ಹಾಂ. ಅಂದ್ರೆ ಎಷ್ಟು ಚೀಲ ಹಾಕವು? ಅರ್ಧ ಕ್ವಿಂಟಲ್ ಬರ್ತಾವೆ. ಅರ್ಧ ಕ್ವಿಂಟಲ್ ಬರ್ತಾವೆ? ಹಾಂ, ಒಬ್ಬರಿಗೆ. ಎಷ್ಟು ಮಂದಿ ಶೇವಿಂಗು ಕಟ್ಟಿಂಗ್ ಮಾಡ್ಬೇಕು? ಒಬ್ಬರಿಗೆ ಅದೇ 15 ಅರಣೆ ಅಂದರೆ ಇಬ್ಬರಿಗೆ 30 ಅರಣೆ ಆಗ್ತಾವೆ. ಹಾಂ, ಹಾಂ, ಹಂಗೆ ಲೆಕ್ಕ ಮಾಡಿರಿ. ಹಾಂ, ಕ್ವಿಂಟಲ್ ಆಗ್ತಾವೆ. ಒಂದ್ಸಲ ಮನೆಗೆ ಹೋಗ್ಬಿಟ್ರೆ ಎಲ್ಲಾರ್ದು ಮಾಡಿ ಬಂದ್ಬಿಡ್ತೀರಿ? ಹಾಂ, ಮಾಡ್ತೀವಿ. ಹಾಂ, ಹಾಂ, ಹಾಂ. ನೀವು ಒಬ್ಬರದೇ ಜೋಳ ಹಾಕ್ತೀರಿ. ಹಾಂ, ಪಾಲ್ಗಳು ಇರ್ತಾರ, ಚುಕ್ಕಳು ಎಲ್ಲರೂ ಮಾಡಬೇಕು. ಹಾಂ, ಹಾಂ. ಇಲ್ಲ, ಕೇಳಿಸ್ತಿಲ್ಲ. ಚುಕ್ಕಳುಗಳು ಬರ್ತದೆ. ಹಾಂ, ಏನಂದ್ರಿ? ಪಾಲ್ಗಳು ಸಣ್ಣವ್ರು ಇರ್ತಾರಲ್ಲ, ಎಲ್ಲ ಮಾಡ್ಬೇಕು ಅವ್ರಿಗೆ. ಎಲ್ಲರಿಗೆ ನಿನ್ನ ಒಬ್ಬರದೇ ಹಾಕ್ತಾರ ಜೋಳ, ಒಬ್ಬರದು ಜೋಳ ಹಾಕ್ತಾರ. ಜೋಳ ಹಾಕಿದ್ಮೇಲೆ ಪಾಲ್ಗಳು ಇರಲ್ಲ, ಸಣ್ಣ ಮಾಡಬೇಕು. ಎಲ್ಲರೂ ಅದ್ರಾಗೆ ಮಾಡಬೇಕು. ಓ, ಸಪ್ರೇಟ್ 1 ವರ್ಷ ಮಾಡ್ಬೇಕಾಗ್ತದ ಅದು. 1 ವರ್ಷ ಮತ್ತು ಅರ್ಧ ಚೀಲ ಜೋಳಕ್ಕೆ ಅರ್ಧ ಚೀಲ ಜೋಳಕ್ಕೆ ಪಾಪ ಏನು ತುಂಬ್ತದ ಹಂಗೆ.
ಈಗ ನಿಮ್ಮ ಅಪ್ಪರು ಹಿಂಗೆ ಮಾಡ್ತಿದ್ರಾ? ಅವಾಗ ಪೂರ ಜೋಳನ ಆಗ್ತಿದ್ರು ವರ್ಷಿಗೆ ರೊಕ್ಕ ಎಲ್ಲಿ ಕೂರ್ತಿದ್ರು ಅವಾಗ ರೊಕ್ಕ ಇಲ್ಲ, ಅವಾಗ ರೊಕ್ಕನೇ ಇಲ್ಲ, ರೊಕ್ಕ ಇಲ್ಲ. ಇತ್ತಿತ್ಲಾಗ ರೊಕ್ಕ ಬಂದಿರೋದು. ಮತ್ತೆ ಮನೆ ತಿರುಗಿ ಮಾಡಬೇಕು, ಸಾವುಕಾರ ದೊರೆಯವರು. ಈಗ ಹಾಂ, ಯಾರ್ಯಾರು ಇಲ್ಲಿ ಯಾರ್ಯಾರ ಮನೆಗೆ ಕರಿತಾರೆ ನಿಮ್ಮನ್ನ? ದೇಸಾಯರ ಮನೆತನ ಅಂಥವು ಇಂಥವ್ರು ಇರ್ತಾರ? ಕುಲಕರ್ಣಿಯವ್ರ ಮನೆ ಹಾಂ ಇರ್ತಾರ ನೋಡ್ರಿ ಸಾಬ್ರಿ, ಇವು 4 ಮನೆ ಇರ್ತಾವ, ಅಜಮರು ಹಂಚ್ಕೋತಾರ ಮನೆ. ಇದು ನಿಂದು ನನಗೆ, ಇದು ನನಗೆ, ಇದು ನನಗೆ, ಹಿಂಗೆ ಹಂಚ್ಕೊಂಡು ಮಾಡ್ತಾರೆ. ಅಕ್ಷರಿ ಆಗಲಿ ಅಜಮರಿ ಆಗಲಿ ಯಾರೇ ಆಗಲಿ ಈಗ ಹಂಚ್ಕೋತಾರ ಮನೆ ಮನೆ. ಇಲ್ಲಿ ಊರಾಗ ಎಷ್ಟು ಮಂದಿ ಇದೀರಿ? ಅದು ಹಂಚಿಕೆ ಅಕ್ಕವು. ಹಾಂ, ಮತ್ತು 10 ಮಂದಿ ಯಾರೋ ಏನೋ ಇಲ್ಲಿ ಎಲ್ಲರೂ ಹಂಚ್ಕೋತಾರ ಮನೆ. ನೀ ಇದು ಮನೆ ನನಗೆ, ಈ ಮನೆ ನನಗೆ, ಈ ಮನೆ ನನಗೆ, ಈಗ ಹಂಚ್ಕೊಂಡು ಯಾರ ಮನೆ ಅವರೇ ಮಾಡ್ಕೋಬೇಕು. ಹಂಗ ನಿಮಗೆ ಎಷ್ಟು ಮನೆ ಬಂದಾವ ಹಂಗಾರೆ? ನಮ್ಮ ಅವ 5 ಅವ 5 ಮನೆ. ಹಾಂ 5 ಮನೆ ಅಷ್ಟೇ ಇವ್ರಿಗಿರೋದು? ಇಬ್ಬರು ಅಣ್ಣ ತಮ್ಮದವ್ರು. నీకు ఒకరికి కూడా 5 ఏళ్ళు, మీ తమ్మునికి లేవా? తమ్మ మాడతాను. మీ తమ్మునికి 5 నీకు 5 కదా, గిట్లా చెప్పు. ఇబ్బరు నడవ 10 మంది బండవా, తమ్ముగా 5 మంది, అಣ್ಣగా 5 మంది, ఇంకా ಬೇರೆ ಆಗ್ಯಾರ. ಬೇರೆ ಆಗ್ಯಾರ, ಬೇರೆ ಆಗ್ಯಾರ. ಯಾರು ಅವ್ರಿಗೆ ಆಗ್ಯಾರ, ಅವರು ಹಂಚ್ಕೊಂಡ್ರೆ ಆಯ್ತು. ಮಕ್ಳು ಎಷ್ಟು ಮಂದಿ? 3 ಹೆಣ್ಮಕ್ಳು ಸರ್. 3 ಜನ ಹೆಣ್ಮಕ್ಳು. ಗಂಡಸ ಮಕ್ಕಳು ಗಣಸ ಇಲ್ಲ. ಹಾಂ, ಏನು ಮಾಡ್ತಾರ? ಓದ್ತಾರ? ಹಾಂ ಓದ್ತಾರೆ ಸರ್. ಹಾಂ, ಏನೇನು ಓದ್ತಾರ? ದುಡ್ಡಕ್ಕೆ 15 ಶೇಣ ಓದ್ತಾರ. 15 ಆಗಿದೆ. ಸಣ್ಣಕ್ಕೆ 11 ಸೆಕೆಂಡ್. ಇನ್ನು ಸಣ್ಣ ಖುಷಿ ಗುಡಿಸಾರಿ ಓದ್ತಾರೆ. ಎಲ್ಲ ಇದೇ ಖರ್ಚು ಮೇಲೆ ನಡೀತಿದೆ. ಮತ್ತೆ ಬೇರೆ ಏನಾದರೂ ಉದ್ಯೋಗ? ಇಲ್ಲ, ನಮ್ಮ ಮನೆಯವರು ಕೂಲಿ ಹೋಗ್ತಾರ. ಕೂಲಿ ಹೋಗ್ತಾರ ಪಾಪ. ಏನು ಬಡವರು, ಬಡವ್ರ ಕೆಲಸ ಮತ್ತು ಕೂಲಿ ಹೋಗಬೇಕಾಗ್ತದೆ. ನಮ್ಮಂಥವ್ರು ಬಡವ್ರಿಗೆ ಕೆಲಸ ಕೂಲಿ ಹೋಗಬೇಕಾಗ್ತದೆ, ತಪ್ಪಲ್ಲ. ಮತ್ತೆ ಅಲ್ಲ, ಎಲ್ಲರೂ ದುಡಿದೇ ಬಿಟ್ರೆ ದುಡಿಕೆರೆ ಬರ್ತದೆ, ಒಟ್ಟಿಗೆ ಬರಲ್ಲ, ದುಡಿಬೇಕಾಗ್ತದೆ. ಇದರಲ್ಲಿ ಎಷ್ಟು ದುಡಿಮೆ ಐತಿ ನಿಮ್ಗೆ ದಿವಸ? ಇವತ್ತು 250 ಮಾಡಿದ್ವಿ ಸರ್ ಇವತ್ತು. ಹಾಂ, ಬೆಳಿಗ್ಗೆಯಿಂದ? ಹಾಂ, ಬೆಳಗ್ಗೆ. ಹಾಂ, ಖರ್ಚು ಏನು ಬರ್ತದೆ ಅದಕ್ಕೆ? ಖರ್ಚನ್ನ ಒಂದು ಬ್ಲೇಡ್ ಬಿಡ ತೊಗೊಂಡ್ರೆ ಆಗ್ತಾ, ಅದು 10 ಬ್ಲೇಡ್ ಇರ್ತವೆ. 10 ಬ್ಲೇಡ್ ಅಂದರೆ 20 ದಾಡಿ ಹೋಗ್ತದೆ. 20 ದಾಡಿ ಹೋಗುತ್ತೆ. ಏನೋ ಮತ್ತೆ ಬರೋ ಕೆಲಸ ಅದೇ, ಇನ್ನೇನಿಲ್ಲ, ಮಾಡ್ಕೊಂಡು ಹೋಗೋದು ಅಲ್ವಾ? ಮತ್ತೆ ಮಾಡೇಬೇಕಾಗ್ತದೆ, ತಪ್ಪಲ್ಲ. ಮತ್ತೆ ಮುಖ್ಯ ಅದಲ್ಲ, ಪರಮಾತ್ಮ ಮಾಡ್ಯಾನ, ನಾವು ಮಾಡ್ಕೊಂಡಿದ್ದ ಭಗವಂತ ಮಾಡ್ಯಾನ. ಯಾರ ಕೆಲಸ ಅವ್ರಿಗೆ, ನಮ್ಮ ಕೆಲಸ ನಮಗೆ. ನಾವು ಅಗಸರಿದ್ದೀವಿ, ಅಗಸರಿ ಕೆಲಸ ಮಾಡ್ತೀವಿ ನಾವು. ನಮ್ಮದು ರಾಜಹಳ್ಳಿ, ಇಲ್ಲಿ ರಾಜಹಳ್ಳಿ, ನಾವು ಅಗಸರ ಹಸು ಕೆಲಸ ಮಾಡಬೇಕಾಗ್ತದೆ. ಇಸ್ತ್ರಿ ಬಟ್ಟೆ ಮಾಡ್ತಾರೆ. ನಮ್ಮ ಕೆಲಸ ನಾವು ಮಾಡ್ತೀವಿ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಈಗ ನಿಮ್ದು ಹೆಂಗೆ ನಡೀತಾ ಇತ್ತು? ಈಗ ಎಲ್ಲಿ ಹೋಗಿತೀರಿ ಬಟ್ಟೆ ಅವನ್ನೆಲ್ಲ? ಅಲ್ಲಿ ರಾಜಹಳ್ಳಿ ನಮ್ಮದು, ಇಲ್ಲಿ ರಾಜಹಳ್ಳಿ, ಇಲ್ಲೇ ಪಕ್ಕದಲ್ಲಿ ಬರ್ತದೆ, 3 ಕಿಲೋಮೀಟರ್ ಆದ. ನಿಮಗೆ ಹೆಂಗೆ ಬಟ್ಟೆ ಹಾಕ್ತಾರೆ? ಪರ್ಮನೆಂಟ್ ಅದಾರ ನಿಮಗೂ ಹೆಂಗೆ? ಪರ್ಮನೆಂಟ್ ಇದ್ದ ಆಗಲಿ ನಾವು ಹೋಗ್ಯಲ್ಲ ಬಟ್ಟೆ. ಹೋಗ್ಯಲ್ಲ? ಯಾವನ ಕಾರಣ ಪೀಣ, ನಿನ್ನ ಲಗ್ನ ಏನೋ ಮನ್ಯಾಗ ಲಗ್ನ ಸತ್ರೆ ಆಗವ ಹೋಗ್ತೀವಿ ಇಷ್ಟೇ. ಇಲ್ಲ, ದಿವಸ ಆಗಲ್ಲ. ಒಂದು ಮನೆ ಅದ ನಮ್ಮದು. ಊರೆಲ್ಲ ಹೋಗ್ಬೇಕಂದ್ರೆ ಇಲ್ಲಿಂದ ಆಗ್ತದೆ. ನಮ್ಮ ತಮ್ಮ, ನಮ್ಮ ಅಣ್ಣ ಇದ್ದು, ನಮ್ಮ ಅಣ್ಣ ತಿರ್ಕೊಳ್ಳೋಣ, ನಮ್ಮ ಅಣ್ಣನ ಮಗನ, ನಮ್ಮ ಸೊಸೆಯಾಳ ಆಗಲಿ, ಅವ್ರು ಹೋಗ್ಯಲ್ಲ ಪಾಪ, ಸಣ್ಣವ್ರಾರ. ಚಲೋ ಇರ್ತಾವೆ, ಕೆಟ್ಟು ಇರ್ತಾವೆ ಬಟ್ಟೆ, ಅವ್ರು ಹೋಗ್ಯಲ್ಲ. ನಾವೇ ಇನ್ನು ಏನೋ ಕಾರಣ ಪೀಣ ಸತ್ರೆ ಪಿತ್ರೆ ಹೋಗ್ತೀವಿ ಇಷ್ಟೇ. ಈ ಬರೀ ಬಟ್ಟೆ ಒಗ್ಯಕ್ಕಿಲ್ಲ, ನೀವು ಕಾರಣಕ್ಕೆ ಕರಿತಾರಲ್ಲ, ಕೆಲವೊಂದು ಶಾಸ್ತ್ರಕ್ಕೆ ಬೇಕಾಗುತ್ತೆ. ನೀವಿಬ್ರು ಅದೇ ಕಾರಣ ಇದ್ರೆ ಓದ್ತೀವಿ, ನಿಮ್ಮಂತವ್ರು ಕರೆದ್ರೆ ಓದ್ತೀವಿ. ಕರ್ಲಕ್ಕಿಂತ ನಮ್ಮ ಮನೆಗೆ, ನಾವು ನಿಮ್ಮ ಮನೆಗೆ ನೀವು ಬಾಪ ಅಂದ್ರೆ ಓದ್ತೀವಿ. 4 ದಿನ ಇನ್ನು ಬರ್ತೀವಿ, ಏನೋ ಕೊಡ್ತಾರ. ಇಡೀ ಊರಿಗೆ ನೀವೊಬ್ಬರೇ ಆಗಸರು? ಅಲ್ಲಿ ರಾಜಹಳ್ಳಿ, ಇಲ್ಲಿ ರಾಜಹಳ್ಳಿ. ನಾವು ಇಬ್ಬರಿದ್ದೀವಿ ಅಣ್ಣ ತಮ್ಮದವ್ರು. ಅಲ್ಲಿ ನಮ್ಮ ಅಣ್ಣ ತಿರ್ಕೊಂಡ, ನಮ್ಮ ಅತ್ತಿಗೆ ತಿರ್ಕೊಂಡ, ನಮ್ಮ ಅಣ್ಣ ಮಗನ, ಅವ್ರು ಸಣ್ಣವ್ರಾರ ಹೋಗ್ಯಲ್ಲ ಅವರು. ಹಿಂಗ ಅಲ್ಲ, ಈಗಿನ ಮಕ್ಕಳು ಇಷ್ಟಪಡ್ತಾವ ಈ ಕೆಲಸ ಮಾಡೋದು? ಈಗ ಕೆಲಸ ಮಾಡಲ್ರಿ ಸರ್. ಈಗ ನನ್ನ ಮಕ್ಕಳೇ ಹೇಳ್ಕಾರ, ಇಬ್ಬರು. ನನ್ನ ಹೆಂಡತಿನ ಇಬ್ಬರು ಇದ್ದೀವಿ. 3 ಗಂಡಸ ಮಕ್ಕಳ ಆ ಕಡೆ ಯಾರ, ಹೆಣ್ಮಕ್ಳ ಆ ಕಡೆ ಯಾರ, ಗುರು ಐದಾಳ್ಕಾರ. ಈಗ ಯಾರು ಮಾಡ್ತಾರೆ ಕೆಲಸ? ಅಲ್ಲ, ಈಗ ಇನ್ನೊಂದು ಏನು ಗೊತ್ತಾ, ಈ ಮುಂದಿನ ಹಂಗಾರೆ ಕಾರಣ ಕಟ್ಟನ ಕರೆ ಕೂಡ ಕಷ್ಟ ಆಗೋದು. ಇಲ್ಲ, ಕಾರಣ ಕಟ್ಟನ ಅಂದ್ರೆ ನೀವು ಕೊಡ್ತೀರಿ. ನೀವು ಇಷ್ಟು ಕೊಡಪ್ಪ ಅಂತೀವಿ, 1 ತಿಂಗಳು ಅಂತೀರಿ. 1 ತಿಂಗಳು ಹೋದ್ಮೇಲೆ ಒಂದು 3,000 ಆತವಪ್ಪ ಅಂತೀವಿ. ಕೊಡ್ತೀವಿ, 3,000 ಕೊಡಲ್ಲ ಅಂತ. ಹಳಿಪಳಿ ಊರಿದು 3,000 ಕೊಡ್ತೀವಿ ನೋಡ ಅಂತಾರೆ. ಎಲ್ಲಿಂದ ಕೊಡ್ತಾರೆ? ಕೊಡಲ್ಲ ಅವರು.
ಅದು ಸರಿ ನಾವು ನಮಸ್ಕಾರಪ್ಪ ಅಂತೀವಿ. ಕೊಟ್ಟವ್ರೆ ಹೋಗ್ತೀವಿ, ಕೊಡ್ತೀಯಪ್ಪ ಬಾ ಅಂದರೆ ಹೋಗ್ತೀವಿ, ಇಲ್ಲಿ ಕೇಳಿಲ್ಲ. ಖುಷಿ ಆಯ್ತು ನನಗೆ. ಎದಕ್ಕೆ ವಿಡಿಯೋ ಮಾಡಿದೆ ಅಂದರೆ ಒಂದು ಹಳ್ಳಿಯಲ್ಲಿ ಒಂದು ಬದುಕು ಹಿಂಗಿರುತ್ತೆ ಅನ್ನೋದಕ್ಕೋಸ್ಕರ ಮಾಡಿದೆ. ಆಮೇಲೆ ನಾವು ಬರೀ ಸಿಟಿಯಲ್ಲಿ ನೋಡಿರ್ತೀವಿ, ಇದು ಅಪರೂಪದ ದೃಶ್ಯ, ಅದಕ್ಕೆ ತೋರ್ಸೋಣ ಅಂತ ಪಾರ ಇಲ್ಲಿ ಕೇರಿಯಾಗ ಯಾರನ್ನ ಬರ್ತೀವಿ ನಮ್ಮಂಥವ್ರು ಮುದುಕರು ಪಿದುಕರು ಬಂದರೆ ಮಾಡ್ತಾನಪ್ಪ. ಅಂತ ಪಾರಿಗಳು ಬರ್ತಾನೆ ಇಲ್ಲಿಗೆ, ಅಲ್ಲಿ ಕುಂತ ನೋಡು ಆ ಬರ್ತಾನೆ ಅಲ್ಲಿಗೆ ಬರಲ್ಲ ಆ ಪಾರ ಏನು ಮಾಡ್ತಾನೆ, ಇಲ್ಲಿ ಸೊಲ ಮಾಡಲ್ಲ ಬಾರ್ತಿ ಆ ಕಡೆ ಹೋಗ್ತೀನಿ ಅಂತಾರೆ. ಮಿಷಿನ್ ಹಚ್ತಾನೆ, ಮಿಷಿನ್ ಹಚ್ಬೇಕಂತಾರೆ. ಮತ್ತು ಇಲ್ಲಿ ಮಿಷಿನ್ ಇಲ್ಲ, ನಮ್ಮಂಥವ್ರು ಮಾಡ್ಕೋತೀವಿ, ಮುದುಕರಿಗೆ ಮಾಡ್ತೀವಿ. ಇಷ್ಟೇನ ಇಲ್ಲ ಅದೇ. ಮತ್ತು ಯಾರು ಮಾಡ್ಕೋತಾರೆ ಈ ಕಾಲ ನೋಡು, ಪೊಲೀಸ್ ಕಟಿಂಗ್ ಅಂತಾವ, ಇಪ್ಪಿ ಕಟಿಂಗ್ ಅಂತಾರ, ಏನೇನು ಕಟಿಂಗ್ಗಳು ಅಂತಾರ. ಅಲ್ಲಿಗೆ ಹೋಗ್ತಾರ, ಅಲ್ಲಿ ಚಲೋ ಮಾಡ್ತಾರೆ ಅವರು. ಇಲ್ಲಿ ಕಲಾಯ ತಸ್ಮೈ ನಮ್ಮ ನಡೀಲಿ ಮಾಡ್ರಿ ಆಯ್ತು, ಕಷ್ಟ ಆಯ್ತು. ಎಲ್ಲರೂ ಕೂಡ್ರಿ, ಎಲ್ಲ ಕೂಡ್ರಿ ಕೂಡಮ್ಮ. ಹಾ ಕೂಡ್. ಹಾ ಹಾ ಈಗ ಹಾಜರಾತಿ ಆಟ ಆಡಮ್ಮ. ಹಾ ನಾನು ಒಬ್ರು ನಿಮ್ಮ ಹೆಸರು ಹೇಳಿ ಕರಿತೀನಿ, ನೀವು ಬಂದು ನಿಮ್ಮ ಐಡೆಂಟಿ ಕಾರ್ಡ್ ತಗೊಳ್ಬೇಕು. ಅನಿತಾ ಬಾಮ, ನಿನ್ನ ಕಾರ್ಡ್ ಯಾವತ್ತು ತಗೋ, ನಿನ್ನ ಕಾರ್ಡ್ ಯಾವತ್ತು ನೋಡು. ಚಪ್ಪಾಳೆ ಹಾಕ್ರಿ. ಕೊಡು. ಮೋನಿಕಾ ಆ ಟವಲ್ ತೆಗಿಯಮ್ಮ. ಇದು ನಿಂದ ಎಲ್ಲದ ಐಡೆಂಟಿ ಕಾರ್ಡ್ ಇದಲ್ಲ ನೋಡಿ, ನೀನು ಐಡೆಂಟಿ ಕಾರ್ಡ್ ಅಕ್ಷರ ಗುರ್ತು ಹಿಡ್ಕೊ. ಹಾ ಗುಡ್. ಶ್ರಾವಣಿ ಬಂದಿಲ್ಲಲ್ಲ. ಅಂಬಿಕಾ, ಹಾ ನಿಂದು ಯಾವ್ದದ ನೋಡಮ್ಮ, ಯಾವುದು ನೋಡು, ಅಕ್ಷರ ನಡ್ಕೊ. ಎಲ್ಲಿ ಬಂದದ? ಹಾಂ ಚಪ್ಪಾಳೆ. ಪವನ್ ನಿನ್ನ ಐಡೆಂಟಿ ಕಾರ್ಡ್ ನೋಡಪ್ಪ, ಯಾವುದು ನೋಡ್ಕೋ. ಅಕ್ಷರ್ ಎಲ್ಲಿ ಬಂದ ನೋಡು. ಈ ಮಕ್ಕಳಿಗೆ ಡೈಲಿ ಸನ್ಮಾನ ಸರ್. ಹಾಂ ಸರ್. ಓಕೆ. ಹಿಂಗೆ ಕಲಿಕಾ ಕ್ರಮ ಮಾಡಿದಿರಿ. ಹೌದು ಸರ್. ಆಟಗಳ ಮೂಲಕ ಅವ್ರಿಗೆ ಇಷ್ಟ ಆಗಂಗೆ. ಅವನೇ ಬಂದು ನೋಡ್ರಿ, ಅವನದೇನು ತೋರಿಸ್, ಅವಂದು ಬೇಕು ಸರ್. ನಿನ್ನ ಐಡೆಂಟಿ ಕಾರ್ಡ್ ಯಾವುದು? ಇಲ್ಲಿ ಬಾ ಸರ್. ಇದು ಕಡ್ದು ಹಾಕ್ತಾಳಂತಿದ್ದೆ. ನೆಕ್ಸ್ಟ್ ಈ ಥರ ಮಾಡಿವು ಗಟ್ಟಿ. ಹಾಂ ಯಾವುದು ಅದು ಈ ಕಲರ್ ಇದ್ದಿದೆ ಹಿಡಿತಾಳೆ ಸರ್ ಆಕಿ. ಅಕ್ಷರ ಗೊತ್ತಾಗಲ್ಲ. ಅವ್ರಿಗೆ ಅಕ್ಷರ ಜ್ಞಾನ ಇಲ್ಲ, ಬಟ್ ಅವ್ರ ಐಡೆಂಟಿ ಕಾರ್ಡ್ ಇದೆ ಅಂತ ಗುರುತಿಡ್ತಾರೆ. ಅದೇ ಥರ ಅಕ್ಷರನೂ ಬರೀತಾರೆ ಸರ್ ಅವ್ರ ಹೆಸರು. ಹೌದಾ? ಓಕೆ. ಎಷ್ಟು ಜನ ಹುಡುಗರು ಬರ್ತಾರೆ ಇಲ್ಲಿ ಸರ್? ಇವತ್ತು ಫಂಕ್ಷನ್ ಇದ್ದಕ್ಕೆ 20 ಜನ ಬರ್ತಾರೆ ಸರ್. ಹೌದಾ? ಇವತ್ತು ಕಡಿಮೆ ಅದ, ಬಟ್ ಇವ್ರ ಜೊತೆ ಟೈಮ್ ಪಾಸ್ ಆಗಿದೆ. ಹೌದು ಸರ್. ಸರ್ ಮಕ್ಕಳು ಸ್ವಲ್ಪ ಸರ್ ಪೇಂಟಿಂಗ್ ಎಲ್ಲ ಮಾಡ್ತಾರೆ ಸರ್. ಪೇಂಟಿಂಗ್ ಎಲ್ಲ ಮಾಡ್ತಾರೆ ಸರ್. ಹೌದು ಸರ್. ಕೊಡು. ಇದು ಡೇಟ್ ಕೂಡ ಹೇಳ್ತಾರೆ ಸರ್ ಅವ್ರು. ಹಾಂ ಯಾವ ವಾರ ಅಂತ. ಈ ಥರ ಪೇಂಟಿಂಗ್ ಅವ್ರ ಹೆಸರು ಅಷ್ಟೇ ಹಾಕ್ತೀವಿ ಸರ್. ಅದ್ರ ಚೀಲ ಮಾಡಿದ್ದೀವಿ. ಅವ್ರು ಯಾವ ಪೇಂಟಿಂಗ್ ಮಾಡಿರ್ತಾರಲ್ಲ ಅದರಲ್ಲಿ ಹಾಕ್ಬಿಡ್ತೀವಿ ಸರ್. ಹೌದು ಸರ್. ಹಾಂ ಅವ್ರದ್ದೇ, ಅವ್ರ ತಂದೆ ತಾಯಿ, ಅವ್ರ ಪೇರೆಂಟ್ಸ್ ಬಂದ್ರಂದ್ರೆ ಅವ್ರ ಮಕ್ಕಳು ಮಾಡಿದ್ದೆ. ಆಮೇಲೆ ಇದು ಇಲ್ಲಿ ಕರೆದು ಇದು ಯಾರು ಪೇಂಟಿಂಗ್ ಮಾಡಿದ್ದು ಅವ್ರು ಗುರುತಿಡಿ ಅಂದ್ರೂ ಅವರೇ ಗುರುತಿಡಿತಾರೆ ಸರ್. ಹಾಂ ಸರ್. ಓಕೆ. ಇಲ್ಲಿ ತೆಲುಗು ಸರ್. ಕನ್ನಡ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹಾಗೆ ಮಾತಾಡ್ತೀವಿ ಸರ್. ಎಲ್ಲ ಹಾಂ ಸರ್. ನಾವೇನು ಹೇಳ್ತೀವಿ ಬಾರ್ಡರ್ ಇರೋದಕ್ಕೆ ಸರ್. ಅಂದ್ರೆ ಸರ್ ಮಾತೃಭಾಷೆ ಅವ್ರ ಮನೇಲೆಲ್ಲ ತೆಲುಗುನೇ ಮಾತಾಡ್ತಾರೆ ಸರ್. ಸ್ಕೂಲಿಗೆ ಬಂದ್ರೆ ಅಷ್ಟೇ ಕನ್ನಡ. ಹಾಂ ಅಲ್ಲಿಂದಾನೆ ಈ ಮಕ್ಕಳಿಗೆಲ್ಲ ಹಾಡು ಎಲ್ಲ ಕನ್ನಡ ಸರ್.
ಕನ್ನಡನೇ ಮಾಡಿ ಓದು ಬರಹ ಎಲ್ಲ ಇವ್ರಿಗೆ ಅಕ್ಷರ ಜ್ಞಾನ ಗೊತ್ತಿಲ್ಲ ಬಟ್ ಎಲ್ಲ ಈ ಎಲ್ಲ 1 2 ಕನ್ನಡ ಗೊತ್ತು 1 2 3 ಗೊತ್ತು ಎಲ್ಲ ಗೊತ್ತು ಸರ್ ಅವ್ರಿಗೆ. ಓಕೆ ಹಾಂ ಸರ್. ಯಾರೊಬ್ಬರು ಮಾತಾಡ್ತಾರೆ ಇದ್ರಾಗೆ? ಹಾಂ ರೀ. ಯಾರಪ್ಪ? ಅಂಬಿಕಾ ಚಲೋ ಕೊಡು ಬಾರಮ್ಮ. ಸರ್ ಎಲ್ರಿಗೂ ಅವ್ರ ಹೆಸರು ತಂದೆ ಹೆಸರು ತಾಯಿ ಹೆಸರು ಎಲ್ಲ ಗೊತ್ತು ಸರ್. ಹಾಂ ಸರ್. ಓಕೆ ಕೈ ಕಟ್ಟು. ಏನಪ್ಪ ನಿನ್ನ ಹೆಸರು? ಅಂಬಿತಾ ಅಂಬಿಕಾ. ಅಪ್ಪನ ಹೆಸರು? ಭೀಮಪ್ಪ ಭೀಮಪ್ಪ. ಅಮ್ಮನ ಹೆಸರು? ಮಂಜುಳಾ ಮಂಜುಳಾ. ಈ ಮೇಡಮ್ ಹೆಸರು? ಟೀಚರ್ ಟೀಚರ್. ಇವ್ರಂದ್ರೆ ಇಷ್ಟನಾ ನಿಮಗೆ? ಹಾಂ, ಇವ್ರಂದ್ರೆ ಇಷ್ಟನಾ? ಇವ್ರು ನಮ್ಮೂರಿಗೆ ಕರ್ಕೊಂಡು ಹೋಗ್ಬಿಡೋಣ? ಹಾಂ, ಅವ್ರ ಊರಿಗೆ ಹೋಗ್ಲಿ ನಾನು. ಓಳ ಇಂಟಿಗೆ ಹೋದನ ಓದಾ ಒದ್ದಾ? ಹಾಂ ಹಾಂ ಏನಂತ ನಿಮ್ಮ ಊರು ಯಾವ್ದಮ್ಮ? ತಾಲೂಕ, ಜಿಲ್ಲೆ, ರಾಜ್ಯ? ಸೂಪರ್. ಚೈತ್ರ ವೈಶಾಖ. ಮೇಡಮ್ ನಿಮ್ಮ ಹೆಸರು? ಅನ್ಸುಜಾ ಮಾರಿ. ಹಾಂ ಹಾಂ ಹಾಂ. ಏನು ಓದಿದಿರಿ? BA ರೀ. BA ಆಗಿದೆ. ಎಲ್ಲಿ ಓದಿದಿರಿ? ಗೋರ್ಮೆಂಟ್ಕಲ್. ಹೌದಾ? ಓಕೆ. ಹಾಂ ಹಾಂ ಹಾಂ. ಇಲ್ಲಿ ನೀವು ಕೆಲಸ ಮಾಡ್ತಿದ್ದೀರಿ? ಹಾಂ. ಏನು ಹೇಗೆ ಅನಿಸ್ತಾ ಇದೆ ಸರಿ ಮಕ್ಕಳ ಜೊತೆ? ಟೈಮ್ ಪಾಸ್ ಆಗ್ತದೆ. ಟೈಮ್ ಪಾಸ್ ಆಗುತ್ತೆ. ಟೈಮ್ ಪಾಸ್ ಆಗೋದು ಅಂತಲ್ಲ, ಮುಂದಿನ ಭವಿಷ್ಯದ ಪ್ರಜೆಗಳನ್ನ ರೂಪಿಸ್ತಾ ಇದ್ದೀರಿ. ದೊಡ್ಡ ಜವಾಬ್ದಾರಿ. ಅಂಗನವಾಡಿಯಲ್ಲಿ ಮಕ್ಕಳಿಗೆ ಏನು ಶಿಕ್ಷಣ ಬುನಾದಿ ಬೀಳ್ತದೆ ಅದು ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಅಲ್ವಾ? ಓಕೆ. ಏನು ಹೇಳ್ತೀರಿ ಮೇಡಮ್ ಅವ್ರ ಬಗ್ಗೆ? ಮೇಡಮ್ ಅವ್ರನ್ನೂ ಸರಿಯಾಗಿದ್ದಾರೆ. ಏನಾನ ಗೊತ್ತಿಲ್ಲ ಅಂದ್ರೆ ಹೇಳ್ತಾರೆ ನಮ್ಗೆ. ಹಾಂ. ಮಕ್ಕಳಿಗೂ ನಾವು ಕಳಿಸ್ತೀವಿ, ಮೇಡಮ್ ಅವ್ರನ್ನೂ ಕಳಿಸ್ತಾರೆ. ಹೌದಾ? ಜುಗಲ್ಬಂದಿ ಚೆನ್ನಾಗಿದೆ ಸರ್. 7 ವರ್ಷ ಇರ್ಲಿಲ್ರಿ ಸರ್ ಹೆಲ್ಪರ್. ಆಕೆ ಈಗ ಡಿಗ್ರಿ ಸಲ್ವಿಂದ ಇಷ್ಟು ದಿನ ವೇಟ್ ಆಗ್ಯದ ಅನ್ಕೊಂಡೀನಿ ಸರ್. ನಾನು 7 ವರ್ಷ ನಾನು ಒಬ್ಬಳೇ ನಿಭಾಯಿಸೀನಿ. ಊರನ್ ಜನ ಇಲ್ಲ ಸರ್. ನಾನು ಇಲ್ಲಿ RBSK ಕಡೆಯಿಂದ ಹೆಲ್ತ್ ಚೆಕಪ್ ನಡೀತು ಸರ್. ಇಲ್ಲಿರೋರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೂಡ ಕೊಡಿಸಿದ್ದೀನಿ ಸರ್. ಹಾರ್ಟ್ನಲ್ಲಿ ಹೋಲಿತ್ತು 2 ಮಕ್ಕಳಿಗೆ. ಹಾರ್ಟ್ನಲ್ಲಿ ಹೋಲಿದ್ರು ಕೂಡ ಅವ್ರಿಗೆ ಫಾಲೋಅಪ್ ಮಾಡಿ ಗುಲ್ಬರ್ಗದಾಗೆಲ್ಲ ಕೊಡಿಸಿ ಮತ್ತು ಬೆಂಗಳೂರು ಕಡೆನೂ ಕಳಿಸಿ ಅವರು ಈಗ ಸಕ್ಸಸ್ ಆಗಿ ಈಗ ಆ ಮಗು 3ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾರೆ ಸರ್. ಒಂದು ಅಂಗನವಾಡಿ ಮಗು ಸರ್. ಮತ್ತು ಅವನಿಗೆ ಇನ್ನೊಂದು ಹುಡುಗಿಗೆ ಅದು ಯೂರಿನ್ ಪ್ರಾಬ್ಲಮ್ ಇತ್ತು ಸರ್. ಅದು ಯೂರಿನ್ ಟ್ಯೂಬ್ ಏನೋ ಇತ್ತು ಸಮಸ್ಯೆ, ಅದ್ರದ್ದು ಕೂಡ ಸರ್ಜರಿ ಮಾಡಿಸಿದ್ವಿ ಸರ್ ಫ್ರೀ. ಅದ್ಭುತ ರೀ.